ಕಣ್ಣಿನ ಸಮಸ್ಯೆ ಅಂದ್ಕೂಡಲೇ ಬಹು ದಿನಗಳಿಂದಲೂ ಸಹಿತ ಬರ್ತಾ ಇರುವಂತಹ ಒಂದು ಸಮಸ್ಯೆ. ಮುಂಚೆ ಎಲ್ಲ 40-50 ವರ್ಷಗಳಲ್ಲಿ ನೋಡ್ತಾ ಇರುವಂತಹ ಕನ್ನಡಕವನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದನೂ ನಾವು ನೋಡೋಕೆ ಆರಂಭ ಮಾಡಿದ್ವಿ. ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಣ. ಸಹಜವಾಗಿ ಬರ್ತಾ ಇರುವಂತಹ ಕಣ್ಣಿನ ಸಮಸ್ಯೆಗೆ ಮೂಲ ಕಾರಣ ಏನಿರಬಹುದು ಅಂತ. ಈಗಿನ ಕಾಲದಲ್ಲಿ ಎಸ್ಪೆಷಲಿ ಸಹಜವಾಗಿ ಬರ್ತಿರೋ ಕಾಯಿಲೆಗಳು ಮೊಬೈಲ್ ಯೂಸ್ ಮಾಡೋದ್ರಿಂದ ಮತ್ತೆ ಲ್ಯಾಪ್ಟಾಪ್ ಅನ್ನ ತುಂಬಾ ಯೂಸ್ ಮಾಡೋದ್ರಿಂದನೂ ಕಣ್ಣಿನ ಸ್ಟ್ರೈನ್ ಆಗೋದು, ಹೆಡ್ಏಕ್ ಆಗೋದು ಅದೆಲ್ಲ ಬರ್ತಿದೆ. ಮಕ್ಕಳಲ್ಲಿ ಎಸ್ಪೆಷಲಿ ಅತಿಯಾದ ಮೊಬೈಲ್ ಮತ್ತೆ ಇದನ್ನ ಗ್ಯಾಡ್ಜೆಟ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಯೂಸ್ ಮಾಡೋದ್ರಿಂದ ರಿಫ್ರಾಕ್ಟಿವ್ ಎರರ್ಸ್ ಅಂತೀವಿ. ಅಂದ್ರೆ ಕಣ್ಣಿನ ದೃಷ್ಟಿ ದೋಷಗಳಲ್ಲಿ ಮಯೋಪಿಯಾ ಅಥವಾ ಶಾರ್ಟ್ ಸೈಟ್ ಅಥವಾ ಸಮೀಪ ದೃಷ್ಟಿ ಅಂತ ಏನು ಹೇಳ್ತೀವಲ್ಲ, ಅದು ದೂರದ್ದು ಕಾಣದೇ ಇರುವಂತ ಒಂದು ಮಕ್ಕಳಲ್ಲಿ ಬರೋದು ತುಂಬಾ ಹೆಚ್ಚಾಗಿದೆ. ಓಕೆ. ಸೊ ಇದನ್ನ ಅದಕ್ಕೆ ಕಾರಣ ಮೊಬೈಲ್ ಯೂಸ್ ಮಾಡೋದು ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದು. ಓಕೆ. ಸೊ ಯಾವಾಗಲೂ ಮನೆ ಒಳಗೆ ಕೂತ್ಕೊಳ್ಳೋದು, ಸ್ಕೂಲ್ ಒಳಗೆ ಕೂತ್ಕೊಳ್ಳೋದು, ಹೊರಗೆ ಹೋಗಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಸನ್ಲೈಟ್ ಎಕ್ಸ್ಪೋಜರ್ ಇಲ್ಲ, ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಈ ತರ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಓಕೆ. ಸೊ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆದ್ರೆ ಏನಾಗುತ್ತೆ, ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಈಗ ಮಕ್ಕಳು ಕೆಲವರು ಹೇಳ್ಕೊಳಕ್ಕಾಗಲ್ಲ. ಈ ಚಿಕ್ಕ ಮಕ್ಕಳು ಇದ್ದಾಗ ತಂದೆ ತಾಯಿಗೆ ಬಂದು ನನಗೆ ಈಗ ಆಗಿದೆ ಆಗಿದೆ ಅಂತ ಹೇಳ್ಕೊಳ್ಳೋದು. ಬಟ್ ನೋಡಿದ್ರೆ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಿರುತ್ತೆ. ಸೊ ಆವಾಗ ಹೋಗಿ ಕೇಳಿದ್ರೆ ನನಗೆ ಕಾಣಲ್ಲ, ನನಗೆ ಬರ್ಕೊಳಕ್ ಆಗ್ತಾ ಇಲ್ಲ, ಬೋರ್ಡಿಂದ ನೋಡಿದ್ದು ಹಾಗೆ ನನಗೆ ಆಗ್ತಾ ಇಲ್ಲ ಅಂತ ಅವಾಗ ಬರ್ತಾರೆ. ಆವಾಗ ಕೆಲವು ಪೇರೆಂಟ್ಸ್ ಏನ್ ಮಾಡ್ತಾರೆ, ಅದನ್ನ ನೆಗ್ಲೆಕ್ಟು ಮಾಡ್ತಾರೆ. ಎಲ್ಲ ಬಿಡು ಪರವಾಗಿಲ್ಲ, ಅವನಿಗೆ ಚಿಕ್ಕವನು, ಅವನಿಗೆ ಏನು ಬಂದಿರಲ್ಲ ತೊಂದರೆಗಳು ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ. ಅದ್ರ ಬದಲು ತಕ್ಷಣ ಬಂದು ವೈದ್ಯರ ಹತ್ರ ಕನ್ಸಲ್ಟ್ ಮಾಡಿದ್ರೆ ಆವಾಗ ನಾವು ಅವ್ರನ್ನ ತಪಾಸಣೆ ಮಾಡಿ ಅವ್ರಿಗೆ ಏನು ತೊಂದರೆ ಇದೆ ಅಂತ ಕಂಡುಹಿಡಿದು ಟ್ರೀಟ್ಮೆಂಟ್ ಮಾಡ್ಬೋದು. ಯಾವುದೇ ಟ್ರೀಟ್ಮೆಂಟ್ ಆಗಲಿ ಬೇಗ ಮಾಡಿದಷ್ಟು ಪರಿಣಾಮಗಳು ಒಳ್ಳೇದಿರುತ್ತೆ. ಓಕೆ. ಓಕೆ. ಅಂದ್ರೆ ಈಗ ಮುಂಚೆ ಎಲ್ಲ ಏನಂತಾರೆ ಪೇರೆಂಟ್ಸ್ಗಳೆಲ್ಲ ಹೇಳೋರು, ಟಿವಿ ಹತ್ರ ಹೋದ್ರೆ ಕಣ್ಣು ಹಾಳಾಗುತ್ತೆ ಅಂತ ಹೇಳೋರು. ಈಗ ಟಿವಿನೇ ಹೋಗ್ಬಿಟ್ಟಿದೆ, ಟಿವಿ ಡಿಸ್ಟೆನ್ಸು ದೂರನೇ ಆಗ್ಬಿಟ್ಟಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ಸೈಜ್ ಟಿವಿಗಳು ಬಂದ್ಬಿಟ್ಟಿದೆ. ನೀವು ಎಷ್ಟೇ ದೂರ ಕೂತ್ಕೊಂಡ್ರು ಟಿವಿಯನ್ನು ನೋಡ್ಬೋದು. ಇದ್ರ ಜೊತೆಗೆ ನೀವು ಎಷ್ಟೇ ಹತ್ರ ಕೂತ್ಕೊಂಡ್ರು ಮೊಬೈಲ್ ಜೊತೆಗೆ ಆಗ್ಬಿಟ್ಟಿದೆ. ಅಂದ್ರೆ ಇವತ್ತಿನ ದಿವಸ ಸ್ವಲ್ಪ ಮೊಬೈಲ್ ಅಡಿಕ್ಷನ್ಸ್ ಒಂಥರ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದಾ? ಅಂದ್ರೆ ಯಾಕಂದ್ರೆ ನೀವು ಎಲ್ಲ ಎಂಟರ್ಟೈನ್ಮೆಂಟ್ಸ್ಗಳು ಎಲ್ಲವೂ ಸಹಿತ ವಿಜುವಲ್ಸ್ಗಳು, ಆಡಿಯೋಗಳು ಎಲ್ಲನೂ ಸಹಿತ ನಿಮ್ಮ ಒಂದು ಫಿಂಗರ್ ಟಿಪ್ಸ್ ಅಲ್ಲಿದೆ. ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್, ಯಾಕಂದ್ರೆ ಸಾಕಷ್ಟು ಕಡೆ ತಾವು ನೋಡಿರ್ತೀರ, ಏನಂತಾರೆ ಮಕ್ಕಳಿಗೆ ಸ್ವಲ್ಪ ಹಠ ಮಾಡಿದ್ರೆ ಇಮಿಡಿಯೇಟ್ ಫಸ್ಟ್ ಕೊಡೋದೇ ಮೊಬೈಲ್. ಯಾಕಂದ್ರೆ ಮುಂಚೆ ಎಲ್ಲ ಕೊನೆ ಮಕ್ಕಳು ಅಳ್ತಾ ಇರೋದ್ರೆ ಒಂದು ಹಾಲಿನ ಬಾಟಲ್ ಕೊಡ್ತಾ ಇದ್ರು, ಒಂದು ಚಾಕ್ಲೇಟ್ ಕೊಡ್ತಾ ಇದ್ರು. ಈ ಚಾಕ್ಲೇಟು ಬೇಡ, ಯಾವುದು ಬೇಡ, ಮಕ್ಕಳಿಗೆ ಫಸ್ಟ್ ಬೇಕಾಗಿರೋದು ಮೊಬೈಲ್. ಅಂದ್ರೆ ಈ ಅಡಿಕ್ಷನ್ ಅನ್ನ ಸ್ವಲ್ಪ ದೂರ ಮಾಡಬೇಕು ಹಂತವಾಗಿ ಅಂತಂದ್ರೆ ಪೇರೆಂಟ್ಸ್ ಯಾವ ರೀತಿ ಎಚ್ಚೆತ್ಕೊಳ್ಬೇಕು? ಇದು ತುಂಬಾ ಒಳ್ಳೆ ಪ್ರಶ್ನೆ ಇವ್ರೆ. ಏನಂದ್ರೆ ಮಕ್ಕಳಲ್ಲಿ ನೀವು ಹೇಳ್ದಂಗೆ ಅವರು ಹತ್ತಿದ ತಕ್ಷಣ ಊಟ ಮಾಡಲ್ಲ ಮಗು, ಅಥವಾ ನಮಗೇನೋ ಕೆಲಸ ಇದೆ, ನಾವು ಕೆಲಸ ಮಾಡ್ತಾ ಇದೀವಿ, ಮಗುನ ಒಂದು ಎಂಗೇಜ್ ಮಾಡ್ಬೇಕು, ಮೊಬೈಲ್ ಕೊಟ್ಟು ಬಿಟ್ಬಿಡೋದು. ಇದರಿಂದ ಅಡಿಕ್ಷನ್ಸ್ ಜಾಸ್ತಿ ಆಗ್ತಾರೆ. ಸೊ ಮಕ್ಕಳು ಅದಕ್ಕೆ ಅಭ್ಯಾಸ ಆಗ್ತಿದ್ದಾರೆ. ಅದಕ್ಕೆ ನಾವು ಕಾರಣ ಪೇರೆಂಟ್ಸ್ ಆಗಿ. ಸೊ ಇದನ್ನ ಹೇಗೆ ನಾವು ತಡೆದ್ಬಿಟ್ಬಿಡ್ಬೋದು ಅಂದ್ರೆ, ಮೊಬೈಲ್ ಅನ್ನ ಕೊಡದೆ ಬೇರೆ ರೀತಿಯಾಗಿ ಅವ್ರನ್ನ ಎಂಗೇಜ್ ಮಾಡೋದು. ಅಂದ್ರೆ ಯಾವುದೋ ಒಂದು ಆಟಕ್ಕೆ ಕಳಿಸೋದು, ಮಕ್ಕಳ ಜೊತೆ ಯಾವಾಗ ಆಟ ಆಡ್ಕೋ. ಈಗ ಬೆಂಗಳೂರಂತ ಪ್ರದೇಶದಲ್ಲಿ ಹೊರಗೋಗಿ ಆಟ ಆಡೋದು ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ರೋಡ್ ಇರುತ್ತೆ, ವೆಹಿಕಲ್ಸ್ ಓಡಾಡ್ತಿರುತ್ತೆ. ಹಳ್ಳಿಗಳಲ್ಲಿ ಪರವಾಗಿಲ್ಲ, ಮೈದಾನ ಇರುತ್ತೆ, ಎಲ್ಲ ಇರುತ್ತೆ, ಹೋಗಿ ಆಟ ಆಡ್ಕೊಳ್ತಾರೆ. ಬೆಂಗಳೂರಲ್ಲಿ ಹೇಗೆ ಮಾಡೋದು ಅನ್ನೋದು ನಾವಾಗಿ ಅದನ್ನ ಕಂಡಿಡ್ಕೋಬೇಕು. ಸೊ ಅಕ್ಕಪಕ್ಕದ ಮಕ್ಕಳನ್ನ ಅವ್ರ ಜೊತೆ ಗೆಳೆತನ ಬೆಳೆಸೋದು, ಅವ್ರ ಜೊತೆ ಹೋಗಿ ಆಟ ಆಡೋದು, ಅಥವಾ ಮನೆಯಲ್ಲೇ ಕೆಲವು ಕೈಯಿಂದ ಕಣ್ಣಿಂದ ನೋಡಿ ಆಟ ಆಡೋಂಥದ್ದು. ಈಗ ಬ್ಲಾಕ್ಸ್, ಗೇಮ್ಸು ಆ ಥರದ್ದಿರುತ್ತೆ. ಈಗಿನ ಮಕ್ಕಳಲ್ಲಿ ಗೇಮ್ಸ್ ಅಂದ್ರೆ ಎಂದಾಗ್ಬಿಟ್ಟಿದೆ, ಮೊಬೈಲಲ್ಲಿ ಬರೋ ಗೇಮ್ಸ್ ಆಡೋದೇ ಗೇಮ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಮೊಬೈಲಲ್ಲೇ ಕ್ರಿಕೆಟ್ ಆಡ್ತಾರೆ, ಮೊಬೈಲಲ್ಲೇ ಎಲ್ಲ ಅದರಲ್ಲೇ ಬಂದ್ಬಿಟ್ಟಿದೆ. ಹೌದು. ನೆಕ್ಸ್ಟ್ ಒರಿಜಿನಲ್ ಆಗಿ ಬಹುಶಃ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಬ್ಯಾಟ್ ಬಾಲ್ ಕೊಟ್ರೆ ಏನ್ ಆಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಗ್ಬೋದು, ಸಹಜವಾಗಿ ಹಿಂಗಾದ್ರೆ ಆಗ್ಬೋದು. ಹಾಗಾಗಿ ನಾವು ಮಕ್ಕಳನ್ನ ಅವರು ಸುಮ್ಮನಿರ್ಲಿ ಅಂತ ತಕ್ಷಣಕ್ಕೆ ಮೊಬೈಲ್ ಕೊಟ್ಟು ಸುಮ್ಮನೆ ಮಾಡಿಸೋದು ತಪ್ಪಾಗುತ್ತೆ. ನಾವೇ ಕಾರಣ ಆಗ್ಬಿಡ್ತೀವಿ. ಹಾಗೆ ಅದ್ರ ಬದಲು ಅವರನ್ನ ಬೇರೆ ರೀತಿಯಾಗಿ ಎಂಗೇಜ್ ಮಾಡಿ ಅವರಿಗೆ ನಾವು ಮೊಬೈಲ್ ನೋಡೋದನ್ನ ಕಡಿಮೆ ಮಾಡ್ಬೇಕು. ನಾವು ಪೇರೆಂಟ್ಸ್ ಆಗಿ ಅವ್ರು ನಮ್ಮನ್ನ ಫಾಲೋ ಮಾಡ್ತಾರೆ. ಮಕ್ಳು, ಚಿಕ್ಕ ಮಕ್ಳು ನಾವೇನ್ ಮಾಡ್ತೀವೋ ಅದನ್ನ ಅವ್ರು ಮಾಡ್ತಾರೆ. ಕರೆಕ್ಟ್. ಸೊ ನಾವೇ ಮೊಬೈಲ್ ಕಡಿಮೆ ಮಾಡಿ ಬೇರೆ ಬುಕ್ಸ್ ಓದೋದು ಅಥವಾ ಬೇರೆ ಒಂದು ಆಕ್ಟಿವಿಟಿ ಮಾಡೋದು, ಧ್ಯಾನ ಮಾಡೋದು, ಏನೋ ಒಂದು ಮಾಡಿದ್ರೆ ಮಕ್ಳು ಅದನ್ನೇ ಫಾಲೋ ಮಾಡ್ತಾರೆ. ಅವ್ರು ಮಾಡಿದ್ಮೇಲೆ ನೋಡಿ. ಸೊ ನಾವು ಅವ್ರಿಗೆ ಎಕ್ಸಾಂಪಲ್ ಆಗ್ಬೇಕು. ಓಕೆ. ಈ ರೀತಿ ನಾವು ನಮ್ಮಲ್ಲಿ ನಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಿದಾಗ ಅದನ್ನ ಮಕ್ಕಳು ಕೂಡ ಸರಿ ಹೋಗ್ಬೋದು. ಓಕೆ. ಒಂದ್ ಕಡೆ ಓಕೆ ನಾವು ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಕಾಳಜಿ ವಹಿಸ್ಬೇಕು,
ಅವಾಯ್ಡ್ ಮಾಡಿಸ್ಬೇಕು, ಆದಷ್ಟು ಮೊಬೈಲ್ ಸ್ವತಃ ಅವರು ಕಡಿಮೆ ಮಾಡಬೇಕು, ಮಕ್ಕಳು ಸಹಿತ ಕಡಿಮೆ ಮಾಡಬೇಕು ಅಂತೇಳಿ. ಓಕೆ, ಇನ್ ಕೇಸ್ ನಾವು ಮಕ್ಕಳು ಸಹಿತ ಆಟ ಆಡಕ್ಕೆ ಬರ್ತಾರೆ, ಸ್ಪೋರ್ಟ್ಸ್ಗಳಲ್ಲಿ ಫುಲ್ ಆಕ್ಟಿವಿಟಿ ಆಗಿ ಬ್ಯುಸಿ ಆಗಿರ್ತಾರೆ, ಬಟ್ ಅಲ್ಲಿ ಆಕ್ಸಿಡೆಂಟಲಿ ಆಕಸ್ಮಿಕವಾಗಿ ಹಲವಾರು ಘಟನೆಗಳು ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡೋ ಬಾಲ್ ಬಡಿಯೋದಾಗಿರ್ಬೋದು, ಅಥವಾ ಟೆನ್ನಿಸ್ ಆಡುವಾಗ, ಶಟಲ್ ಕಾಕ್ ಆಡುವಾಗ, ಈ ಥರ ಸ್ಪೋರ್ಟ್ಸ್ ಇಂಜುರೀಸ್ಗಳು ಸ್ವಲ್ಪ ಹೆಚ್ಚಾಗ್ತಾನೆ ಇದೆ. ಕಾರಣ ಅಂದರೆ ಇದಕ್ಕೆಲ್ಲ ಎಚ್ಚೆತ್ಕೊಳ್ಳೋದಾಗ್ಲಿ ಅಥವಾ ಇಂಥ ಒಂದು ಎಮರ್ಜೆನ್ಸಿ ಅಂತ ಬಂದಾಗ ಫಸ್ಟ್ ಏಡ್ ಥರ ಆಗಿ ನೆಕ್ಸ್ಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬೇಕಾದ್ರೆ ಹೇಗೆ ಮುನ್ನೆಚ್ಚರಿಕೆ ಅಂತ ಹೋಗ್ಬೇಕಂತ. ಹೌದು, ಆಟ ಆಡ್ಬೇಕಾದ್ರೆ ಈ ಇಂಜುರಿಗಳು ಸಹಜ. ಅದು ಕಾಲಿಗೆ ಆಗ್ಬೋದು, ಕೈಗೆ ಆಗ್ಬೋದು, ಅಥವಾ ಕಣ್ಣಿಗೆ ಆಗ್ಬೋದು. ಆಯ್ತಾ? ಸೊ ಇದು ಯೂಶಲಿ ಬಾಲ್ ಇಂದ ಆಗೋ ಇಂಜುರಿ, ಬಾಲ್ ಇಂದ ಆಗ್ಬೋದು, ಅಥವಾ ಶಟಲ್ ಕಾಕ್ ಇಂದ ಆಗ್ಬೋದು, ಅಥವಾ ಯಾವುದೇ ಫುಟ್ಬಾಲ್ ಆಗಿರ್ಬೋದು, ಬಾಸ್ಕೆಟ್ ಬಾಲ್ ಆಗಿರ್ಬೋದು, ಅಥವಾ ಕ್ರಿಕೆಟ್ ಬಾಲು, ಟೆನ್ನಿಸ್ ಬಾಲು, ಯಾವುದೇ ಬಾಲ್ ಇಂದ ಆದ್ರೂ ಇದನ್ನ ನಾವು ಬ್ಲಂಟ್ ಇಂಜುರಿ ಅಂತ ಹೇಳ್ತೀವಿ. ಬ್ಲಂಟ್ ಇಂಜುರಿ ಆದಾಗ ಯೂಶಲಿ ಏನಾಗುತ್ತೆ, ಕೆಲವು ಸರಿ ಕಣ್ಣಲ್ಲಿ ಬ್ಲೀಡಿಂಗು ಆಗಬಹುದು. ಸೊ ಬ್ಲೀಡಿಂಗ್ ಆದಾಗ ಅದನ್ನ ಒಳ್ಳೆ ಬಟ್ಟೆ ಇಟ್ಟು, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಬ್ಯಾಂಡೇಜ್ ಇದ್ರೆ ಅದನ್ನ ಕವರ್ ಮಾಡಿ ತಕ್ಷಣ ಡಾಕ್ಟರ್ ಹತ್ರ ಹೋಗೋದು ಉತ್ತಮ. ಓಕೆ, ಆಯ್ತಾ? ಹೋದಾಗ ಅಲ್ಲಿ ತಪಾಸಣೆ ಮಾಡಿ ತಕ್ಷಣ ಅದಕ್ಕೆ ಟ್ರೀಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಅನ್ನು ಕೊಡ್ಬೋದು. ಅದೇ ಡಿಲೇ ಮಾಡಿ ಬೇರೆ ಕಾಂಪ್ಲಿಕೇಶನ್ಸ್ ಆದಾಗ ಟ್ರೀಟ್ ಮಾಡೋದು ಕಷ್ಟ. ಸೊ ಇದಕ್ಕೆ ಇದು ಆದಾಗ ತಕ್ಷಣ ವೈದ್ಯರ ಹತ್ರ ಹೋಗೋದು ಒಂದು. ಇನ್ನೊಂದು, ಇದನ್ನ ಆಗದೆ ಇರೋ ಹಾಗೆ ಹೇಗೆ ತಡೆಗಟ್ಟೋದು? ಕರೆಕ್ಟ್. ಸೊ ಇದಕ್ಕೆ ಯೂಶಲಿ ಯಾವುದೇ ಸ್ಪೋರ್ಟ್ಸ್ ಆಡಬೇಕಾದ್ರೂ ಮಕ್ಕಳು ಪ್ರೊಟೆಕ್ಟಿವ್ ಗ್ಲಾಸ್ ಹಾಕೊಂಡು ಹೋಗಿ ಆಟ ಆಡೋದು ತುಂಬಾ ಒಳ್ಳೆಯದು. ನಾವು ಎಷ್ಟೋ ಮಕ್ಕಳಲ್ಲಿ ಶಟಲ್ ಕಾಕ್ ಇಂಜುರಿಗಳು ನೋಡಿದೀವಿ. ಶಟಲ್ ಕಾಕ್ ಇಂಜುರಿ ಅದು ಶಟಲ್ ಹೇಗೆ ಅಂದ್ರೆ ಇಂಡೋರ್ ಆಡ್ತಾರೆ. ಸೊ ಆ ಇಂಡೋರ್ ಆಡಿದಾಗ ಆ ಗಾಳಿ ಇರಲ್ಲ, ಅಲ್ಲಿ ಗಾಳಿ ಇಲ್ದಾಗ ಅವರು ಫೋರ್ಸ್ ಆಗಿ ಹೊಡೆದಾಗ ಆ ವೇಗವಾಗಿ ಬಂದು ಕಣ್ಣಿಗೆ ಬಿದ್ದರೆ ಆ ಇಂಪ್ಯಾಕ್ಟ್ ಏನು ಆಗುತ್ತಲ್ಲ, ಅದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಕಣ್ಣೊಳಗೆ ಬ್ಲೀಡ್ ಆಗ್ಬೋದು, ಅಂದ್ರೆ ರಕ್ತ ಹೆಪ್ಪೊಟ್ಕೋಬಹುದು, ಗ್ಲಕೋಮಾ ಆಗ್ಬೋದು, ಕಣ್ಣಿನ ಪ್ರೆಷರ್ ಜಾಸ್ತಿ ಆಗ್ಬೋದು, ಆಮೇಲೆ ಲೆನ್ಸ್ ಡಿಸ್ಲೊಕೇಶನ್ ಅಂತ ಹೇಳ್ತೀವಿ, ಅಂದ್ರೆ ನಮ್ದು ಏನ್ ನಾರ್ಮಲ್ ಲೆನ್ಸ್ ಇರುತ್ತೆ ಅದು ಬಿದ್ದು ಹೋಗ್ಬೋದು ಕಣ್ಣೊಳಗೆ, ಅಥವಾ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತಂದ್ರೆ ನರ ಕಿತ್ತು ಬರ್ಬೋದು. ಇಷ್ಟೆಲ್ಲ ಪರಿಣಾಮಗಳಾಗ್ತವೆ. ಸೊ ಇದಕ್ಕೆಲ್ಲ ನಾವು ತಕ್ಷಣ ಟ್ರೀಟ್ ಮಾಡಿದ್ರೆ, ಕೆಲವು ಸರಿ ಮೈಲ್ಡ್ ಆಗಾದ್ರೆ ಏನೂ ಆಗದೇನೂ ಇರಬಹುದು, ಬಟ್ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ತೋರಿಸೋದು ತುಂಬಾ ಉತ್ತಮ. ಓಕೆ, ಅಂದ್ರೆ ಈಗ ಇಮಿಡಿಯೇಟ್ ಆಗಿ ಆಕ್ಸಿಡೆಂಟಲಿ ಅಥವಾ ಆಗಿರುವಂತಹ ಘಟನೆಗಳಿಗೆ ಅಂದ್ರೆ ತಮ್ಮ ಒಂದಿಷ್ಟು ರೆಮಿಡೀಸ್ಗಳು ಏನ್ ಹೇಳ್ಬೋದು? ಅಂದ್ರೆ ಅಲ್ಲಿರುವಂತಹ ಸ್ಪೋರ್ಟ್ಸ್ ಮನ್ಸ್ಗಳು ಅಥವಾ ಬೇರೆ ಯಾರು ಕೋಚ್ಗಳೆಲ್ಲ ಇರ್ತಾರೆ, ಕಣ್ಣಿಗೆ ಇಮಿಡಿಯೇಟ್ ಆಗಿ ಏನಾದ್ರು ಕೆಲವೊಂದ್ಸರಿ ಕನ್ನಡಕ ಹಾಕಿರ್ತಾರೆ ಸೇಫ್ಟಿಗೆ ಅಂತೇಳಿ, ಕನ್ನಡಕನೇ ಚುಚ್ಚಿ ಒಂದ್ಸರಿ ಕಣ್ಣಿಗೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಅದನ್ನ ಹೇಗೆ ಪ್ರಿವೆಂಟ್ ಮಾಡ್ಕೋಬಹುದು, ಅಥವಾ ಹೇಗೆ? ಯಾಕಂದ್ರೆ ಆ ಮಿನಿಟ್ ಅಲ್ಲಿ ಟೆನ್ಷನ್ ಆಗುತ್ತೆ, ಒಂದ್ 10 ಜನ ಬಂದ್ರೆ 10 ಒಪಿನಿಯನ್ ಹೇಳ್ಬಿಡ್ತಾರೆ, ಯಾರಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗಲ್ಲ. ಆ ಸಮಯದಲ್ಲಿ ಹೇಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡಬೇಕು? ಕನ್ನಡಕ ಚೂರ್ ಆಗ್ಬಹುದು, ಬಟ್ ಈ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಏನ್ ಬರುತ್ತೆ ಅದು ಫೈಬರ್ ಗ್ಲಾಸ್ ಇರುತ್ತೆ. ಯೂಶುವಲ್ ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಆದ್ರೂ ಕೂಡ ಚಿಕ್ಕ ಪೀಸುಗಳು ಏನಾದ್ರು ಹೋದ್ರೆ ನಿಮ್ ಕಣ್ಣಿಗೆ ಕಂಡ್ರೆ, ಅಥವಾ ಈ ರೆಪ್ಪೆಯಲ್ಲಿತ್ತು ಅಥವಾ ಕಣ್ಣೊಳಗಿದ್ರೆ ಅದನ್ನ ಏನು ಮಾಡಕ್ ಹೋಗ್ಬಾರ್ದು. ಈ ರೆಪ್ಪೆಯಲ್ಲಿತ್ತು ಅದಿದ್ರೆ ತೆಗಿಬಹುದು. ತೆಗೆದ್ಬಿಟ್ಟು ಒಳ್ಳೆ ಒಂದು ಕಾಟನ್ ಬಟ್ಟೆನೋ ಅಥವಾ ಏನೋ ಕವರ್ ಮಾಡ್ಕೊಂಡು ತಕ್ಷಣ ಡಾಕ್ಟರ್ ಹತ್ರ ಬರ್ಬೇಕು. ಅದು ಆಕ್ಚುಲಿ ಯಾವ್ದು ನೀರ್ ಹಾಕಿ ಕಣ್ಣನ್ನು ಕೂಡ ತೊಳಿಬಾರ್ದು. ಯಾಕೆ ನಾರ್ಮಲಿ ಏನಂದ್ರೆ ಫಸ್ಟ್ ಇಮಿಡಿಯೇಟ್ ಕಣ್ಣಲ್ಲಿ ನೀರ್ ಹಾಕಿ ಅಥವಾ ಐಸ್ ಕ್ಯೂಬ್ ಇಟ್ಕೊಂಡು ಅದು ಸರಿ ಮಾಡ್ಕೊಳಕ್ ಹೋಗ್ತಾರೆ, ಬಟ್ ಅದು ಎಷ್ಟು ಮಟ್ಟಿಗೆ ಸರಿ ಅಂತ? ತಪ್ಪು. ಸೊ ಏನಾಗಿರುತ್ತೆ ಅಂದ್ರೆ, ಈಗ ಚೂರುಗಳು, ಗಾಜಿನ ಚೂರುಗಳು ಏನಾದ್ರೂ ಹೋದಾಗ ಕಣ್ಣು ಓಪನ್ ಆಗಿರುತ್ತೆ. ಸೊ ನೀವು ಯಾವುದೋ ಒಂದು ನೀರು, ಅದು ಸ್ಟೆರೈಲ್ ಇರಲ್ಲ, ನೀವು ಕುಡಿಯೋ ನೀರಾಗಿರ್ಬೋದು, ಯಾವುದೇ ನೀರಾಗಿರ್ಬೋದು, ಅದು ಕಣ್ಣೊಳಗೆ ಹೋದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀರನ್ನ ಒಳಗೆ ಹಾಕ್ಲಿಕ್ಕೆ ಹೋಗುದು. ಓಕೆ, ಅಂದ್ರೆ ಈಗ ಇನ್ ಕೇಸ್ ಏನಾದ್ರು ಕಣ್ಣಿಗೆ ಏನಾದ್ರು ಗ್ಲಾಸ್ ಚೂರು ಅಥವಾ ಏನಾದ್ರು ಕಣ್ಣಿಗೆ ಏನಾದ್ರು ಚುಸ್ತು ಅಂತಂದ್ರೆ ನಿಮ್ಮ ಟ್ರೀಟ್ಮೆಂಟ್ಗಳು ಏನಿರುತ್ತೆ? ಸರ್ಜರಿ ಮಾಡಿ ತೆಗಿಬೇಕಾಗತ್ತಾ ಅಥವಾ ಹೇಗೆ? ವಾಟ್ ಇಸ್ ದ ಪ್ರೊಸೀಜರ್ಸ್? ಇದು ಆ ಥರ ಚಿಕ್ಕ ಚೂರುಗಳಿದ್ರೆ ಯೂಶಲಿ ಈ ನಮ್ಮ ರೆಪ್ಪೆಯಲ್ಲಿ ಏನಾದ್ರು ಸಿಕ್ಕಾಕೊಂಡ್ರೆ ಅದು ಈಸಿಯಾಗಿ ತೆಗಿಬಹುದು. ತೆಗೆದು ಅದು ಗಾಯಗಳು ದೊಡ್ಡದಿತ್ತು ಅಂದ್ರೆ ಅದಕ್ಕೆ ಹೊಲಿಗೆ ಹಾಕ್ಬೇಕಾಗತ್ತೆ. ಚಿಕ್ಕ ಗಾಯಗಳಿದ್ರೆ ಏನು ಹೊಲಿಗೆ ಹಾಕೋದು ಏನು ಬೇಕಾಗಿಲ್ಲ. ಅದಕ್ಕೆ ಆಂಟಿಬಯೋಟಿಕ್, ಆಯಿಂಟ್ಮೆಂಟು, ಡ್ರಾಪ್ಸ್ ಕೊಟ್ಟು ಕಳಿಸ್ತೀವಿ. ಈಗ ಕಣ್ಣೊಳಗೆ ಹೋಗಿ ಚುಚ್ಕೊಳ್ತೀವಿ ಅಂತ ಇಟ್ಕೊಳ್ಳಿ, ಯಾವ್ದಾದ್ರು ಚೂರು, ಗಾಜಿನ ಚೂರಾಗ್ಲಿ ಅಥವಾ ಕಲ್ಲಿನ ಚೂರಾಗ್ಲಿ ಏನಾದ್ರು, ಅಥವಾ ಮಣ್ಣು ಬೀಳ್ಬೋದು. ಆಯ್ತಾ? ನಾವು ನೋಡಿದಾಗ ನೋಡ್ತೀವಿ ಯಾವ ಲೇಯರ್ ಅಲ್ಲಿ ಇದೆ, ಕಣ್ಣಿನ ಯಾವ ಲೇಯರ್ ಅಲ್ಲಿ ಇದು ಇದೆ ಅಂತ. ಈಗ ತುಂಬಾ ಮೇಲ್ಭಾಗದಲ್ಲಿದೆ, ಸೂಪರ್ಫಿಷಿಯಲ್ ಆಗಿದೆ ಅಂದ್ರೆ ನಾವು ಹಾಗೆ ಅದನ್ನ ತೆಗಿಬಹುದು. ನಮ್ಮಲ್ಲಿ ಮೈಕ್ರೋಸ್ಕೋಪ್ಗಳಿರುತ್ತೆ, ಅದರಲ್ಲಿ ಹಾಕೊಂಡು ತೆಗಿಬಹುದು ವಿತೌಟ್ ಮಚ್ ಡ್ಯಾಮೇಜ್. ಅಕಸ್ಮಾತ್ ಕಣ್ಣಿನ ಒಳಗೆ ಚುಚ್ಕೊಂಡಿದ್ರೆ ಅದನ್ನ ನಾವು ಹಾಕಿ ತೆಗಿಯಕ್ಕಾಗಲ್ಲ. ಆವಾಗ ಅವರನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಅನಸ್ತೇಶಿಯಾ ಕೊಟ್ಟು ಅದನ್ನೆಲ್ಲ ಪೀಸ್ಗಳು ತೆಗೆದು ಮತ್ತೆ ಅಗೇನ್ ಅಲ್ಲಿ
ಕರಿಗುಡ್ಡೆ ಹರಿದೋಗಿದ್ಯೋ ಅಥವಾ ಬಿಳಿಗುಡ್ಡೆ ಹರಿದೋಗಿದೆಯೋ ಏನಾಗಿದೆ ಅಂತ ನಾವು ನೋಡ್ತೀವಿ. ಹರಿದೋಗಿದ್ರೆ ಮತ್ತೆ ಅದಕ್ಕೆ ಹೊಲಿಗೆಗಳ ಹಾಕಬೇಕಾಗುತ್ತೆ. ಹೊಲಿಗೆಗಳ ಹಾಕಿ ಬೇರೆ ಏನು ಡ್ಯಾಮೇಜ್ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿ ಏನೂ ಇಲ್ಲ ಅಷ್ಟೇ ಇದೆ ಅಂದರೆ ಹೊಲಿಗೆಗಳು ಹಾಕಿ ಬಿಟ್ಟಿದ್ವಿ. ಆಮೇಲೆ ಡ್ರಾಪ್ಸು ಅದೆಲ್ಲ ಹಾಕ್ಕೋಬೇಕಾಗುತ್ತೆ. ಓಕೆ, ಅಂದ್ರೆ ಇಂಥ ಒಂದು ಈ ಆಕ್ಸಿಡೆಂಟ್ ಕೇಸಸ್ಗಳಲ್ಲಿ ಸಾಕಷ್ಟು ಜನ ಐ ಡೊನೇಷನ್ಸ್ ಅಂತ ಮಾಡಿರ್ತಾರೆ. ಈ ಐ ಡೊನೇಷನ್ ನೇತ್ರದಾನ ಮಾಡಿರೋದು ಇಂಥ ಸಂದರ್ಭದಲ್ಲಿ ಏನೋ ಸಹಾಯ ಆಗುತ್ತೆ? ಆಗುತ್ತೆ, ಯಾರಾದ್ರೂ ಕೂಡ ನೇತ್ರದಾನ ಮಾಡ್ಬೋದು. ಓಕೆ, ನೇತ್ರದಾನ ಮಾಡಕ್ಕೆ ಅವ್ರು ಮಾಡಬಾರ್ದು ಇವ್ರು ಮಾಡಬೇಕು ಆ ಥರ ಏನಿಲ್ಲ. ಆಕ್ಸಿಡೆಂಟ್ ಆಗಿರೋ ಸಂದರ್ಭದಲ್ಲಿ ಬೇರೆ ಡೊನೇಷನ್ಸ್ ಮಾಡಿರ್ತಾರೆ, ಅದನ್ನ ಅವರಿಗೆ ಕಣ್ಣಿಗೆ ಯಾವ ಸಂದರ್ಭದಲ್ಲಿ ಹಾಕ್ಬೇಕಾಗುತ್ತೆ? ಅದು ಈಗ ಆಕ್ಸಿಡೆಂಟ್ ಆಗಿ ಕರಿಗುಡ್ಡೆ ಏನಾದ್ರು ತೊಂದರೆ ಆಗಿ ಹರಿದೋಗಿ ಆ ಟೈಮಲ್ಲಿ ನಾವು ಕರಿಗುಡ್ಡೆನ ಚೇಂಜ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಫಸ್ಟ್ ಟ್ರೀಟ್ ಮಾಡಬೇಕು. ಏನು ಹರಿದೋಗಿದೆ ಅದನ್ನು ಹೊಲಿಗೆ ಹಾಕಿ ಅದಾದ್ಮೇಲೆ ಕೆಲವ್ರಿಗೆ ಏನಾಗುತ್ತೆ, ಈ ಕರಿಗುಡ್ಡೆ ಸೆಂಟ್ರಲ್ಲಿ ಮಧ್ಯಭಾಗದಲ್ಲಿ ಏನಾದ್ರೂ ಕಲೆಗಳಾದ್ರೆ ಅದರಿಂದ ದೃಷ್ಟಿ ಹೋದ್ರೆ ಅದು ಲೇಟರ್ ಸ್ಟೇಜ್ ಅಲ್ಲಿ 2 ತಿಂಗಳು 5 ತಿಂಗಳು 6 ತಿಂಗಳು ಆದ್ಮೇಲೆ ಎಲ್ಲ ಉಂಡೆಲ್ಲ ಹೀಲ್ ಆದ್ಮೇಲೆ ಅದು ದೃಷ್ಟಿ ಬರ್ಲಿಲ್ಲ, ಅವರಿಗೆ ಕಲೆ ಉಳ್ಕೊಂತು ಅಂದ್ರೆ ಆವಾಗ ಈಗ ಯಾರು ಕಣ್ಣನ್ನು ಡೊನೇಟ್ ಮಾಡಿ ಹೋಗಿರ್ತಾರೋ ಆ ಕಣ್ಣನ್ನ ತೆಗೆದು ಅವರಿಗೆ ಕಸಿ ಮಾಡ್ಬೋದು. ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡಬಹುದು. ಓಕೆ, ಫೈನ್. ಹಾಗಿದ್ರೆ ಇವತ್ತಿನ ದಿವಸ ತಾವು ಕೂಡ ಕರೆ ಮಾಡಿ ಮಾತನಾಡಬಹುದು. ಜೊತೆಗೆ ಕಣ್ಣಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ವಿಶೇಷವಾಗಿ ನಾವು ಮಾತಾಡ್ತಂಥ ವಿಷಯಗಳು ಆಕ್ಸಿಡೆಂಟಲ್ ಸಂದರ್ಭಗಳಲ್ಲಿ ಆಗಿರ್ಬೋದು, ಕೆಲವೊಂದ್ಸಲ ಗೊತ್ತಿಲ್ಲದೆ ಆಗಿರುವಂಥ ಅನಾಹುತಗಳಿಗೆ ಹೇಗೆ ಫಸ್ಟ್ ಏಡ್ ಮೂಲಕ ಪ್ರಥಮ ಚಿಕಿತ್ಸೆಯಾಗಿ ನಾವು ಯಾವ ರೀತಿ ಕಣ್ಣಿನ ಆರೈಕೆಯನ್ನು ಮಾಡ್ಕೋಬೇಕು, ಅದಾದ ನಂತರ ವೈದ್ಯರ ಹತ್ರ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ಇನ್ನೊಂದು ಏನಂತಂದ್ರೆ, ಸಹಜವಾಗಿ ಬರುವಂಥ ಹಬ್ಬ ಹರಿದಿನಗಳಲ್ಲಿ ಅಥವಾ ದೀಪಾವಳಿ ಆಗಿರ್ಬೋದು, ಅದು ಬೇರೆ ಬೇರೆ ಫಂಕ್ಷನ್ಸ್ಗಳಲ್ಲಿ ಏನಂತಾರೆ ದೀಪಗಳನ್ನು ಜಾಸ್ತಿ ಅಲಂಕಾರ ಮಾಡೋದು ಆಗಿರ್ಬೋದು, ಅಥವಾ ಎಣ್ಣೆ ಸಿಡಿತಾ ಇರುವಂಥ ಸಂದರ್ಭಗಳಾಗಿರ್ಬೋದು, ಅಥವಾ ಮ್ಯಾಚ್ ಬಾಕ್ಸಿಂದ ಹಿಂಗೆ ಸ್ಪಾರ್ಕ್ ಮಾಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ಕಣ್ಣಿಗೆ ಕಿಡಿ ಸಿಡಿಯೋದು ಅಂತ ನಾವು ಹೇಳ್ತಿರ್ತೀವಿ. ಅಂಥ ಒಂದು ಸಂದರ್ಭಗಳಲ್ಲೂ ಸಹಿತ ಹೇಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ಗೆ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಪ್ರಿವೆಂಟಿವ್ ಮೆಥಡಲ್ಲಿ ಕನ್ನಡಕವನ್ನು ಹಾಕ್ತಾರೆ. ಇನ್ ಕೇಸ್ ಘಟನೆಗಳಾಯಿತು ಅಂದರೆ ಹೇಗೆ ಅವರು ಸ್ವಲ್ಪ ಹೊರಬರ್ಬೋದು, ಅಥವಾ ಡಾಕ್ಟರ್ ಹತ್ರ ಟ್ರೀಟ್ಮೆಂಟಿಗೆ ಯಾವ ರೀತಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ತಾವು ಹೇಳ್ಬೋದು. ಈಗ ಕಣ್ಣೊಳಗೆ ಯಾವುದು ನೀವು ಹೇಳಿದಾಗೆ ಕಿಡಿ ಹಾರೋದು ಅಥವಾ ಎಣ್ಣೆ ಬೀಳೋದು ಅಥವಾ ಏನಾದರೂ ಫ್ಯೂಮ್ಸ್ ಹೋಗೋದು ಅದೆಲ್ಲ ಆದ್ರೆ ಅಂತಹ ಸಂದರ್ಭಗಳಲ್ಲಿ ಒಳ್ಳೆ ನೀರಲ್ಲಿ ಕಣ್ಣನ್ನು ತೊಳಿಬಹುದು. ಅಂದ್ರೆ ಒಳಗೇನು ಇಂಜುರಿ ಆಗಿರಲ್ಲ ಅಂತ ಸಂದರ್ಭದಲ್ಲಿ ತಕ್ಷಣ ನೀವು ಮನೆಯಲ್ಲೇ ಕುಡಿಯೋ ನೀರು ಅಂತ ತಗೊಂಡು ಅದನ್ನು ತೊಳೆದು ತಕ್ಷಣ ಡಾಕ್ಟರ್ ಹತ್ರ ಬರಬೇಕು. ಅದು ಫಸ್ಟ್ ಏಡ್, ಮನೆಯಲ್ಲೇ ಮಾಡಬೇಕಾಗಿರೋ ಫಸ್ಟ್ ಏಡ್. ತೊಳಿಬಹುದು. ಕೆಲವು ಸಾರಿ ತೊಳೆಯೋದ್ರಿಂದ ಏನಾಗುತ್ತೆ, ಯಾವುದೇ ಕೆಮಿಕಲ್ ಇದ್ರೂ ಹೊರಗೆ ಹೊರಟೋಗುತ್ತೆ. ಬಟ್ ಅದರಿಂದ ಗಾಯಗಳಾಗಿದ್ದನ್ನ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಅದನ್ನ ಆ ಡಾಕ್ಟರ್ ಹತ್ರ ಬಂದಾಗ ಏನ್ ಮಾಡ್ತೀವಿ ನಾವು, ಅದನ್ನ ಮತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ಎಕ್ಸಾಮಿನ್ ಮಾಡಿ ಮತ್ತೆ ಏನಾದ್ರೂ ಉಳಿದಿದ್ಯಾ ಕಣ್ಣೊಳಗೆ ಅಂತ ಹೇಳಿ, ಉಳಿದಿದ್ರೆ ಮತ್ತೆ ಅದನ್ನೆಲ್ಲ ನಾವು ನೀಟಾಗಿ ವಾಶ್ ಮಾಡ್ತೀವಿ. ವಾಶ್ ಮಾಡಿ ಯಾವುದೇ ಬೇರೆ ಇಂಜುರಿಗಳಿಲ್ಲ, ಆ ಕೆಮಿಕಲ್ ಇಂದ ಮಾತ್ರ ಗಾಯಗಳಾಗಿದೆ ಅಂದ್ರೆ ನಾವು ಅದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಡ್ರಾಪ್ಸು ಆಯಿಂಟ್ಮೆಂಟ್ ಕೊಟ್ಟು ಕಳಿಸ್ತೀವಿ. 1 ವಾರ 15 ದಿವಸ ಟ್ರೀಟ್ ಮಾಡಿದ್ರೆ ಅವ್ರದ್ದು ಕಣ್ಣು ಸರಿ ಹೋಗುತ್ತೆ. ಯಾಕಂದ್ರೆ ಕಣ್ಣು ಎಷ್ಟು ಸೂಕ್ಷ್ಮ ಅಂತಾರೆ, ಒಂದು ಚಿಕ್ಕ ಕಣಗಳು ಹೋದ್ರೂ ಸಹಿತ ಕಣ್ಣಿಗೆ ಕೆಂಪಾಗ್ಬಿಡುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣು ಉಜ್ಕೋತಾ ಇರ್ತಾರೆ. ಈ ಸಂದರ್ಭಗಳಂತ 2 ವೀಲರ್ ಡ್ರೈವ್ ಮಾಡ್ಬೇಕಾದ್ರೆ ಸಣ್ಣ ಸಣ್ಣ ಹುಳುಗಳು ಬರ್ತವೆ ಕಣ್ಣಿಗೆ. ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಆಸಿಡ್ಕಿನ ತುಂಬಾ ಡೇಂಜರ್ ಅಂದ್ರೆ ಸುಣ್ಣ ಅಂತ ಹೇಳ್ತಾರೆ, ಎಲೆ ಅಡಿಕೆ ಬರುವಂತ ಸುಣ್ಣ. ಅಂದ್ರೆ ಇದು ಯಾವ ರೀತಿ ಕಣ್ಣಿಗೆ ಆಘಾತವನ್ನ ತರುತ್ತೆ ಅಂದ್ರೆ, ಒಂದು ಹುಳುಗಡೆ ಆಗಿರ್ಬೋದು, ಜೊತೆಗೆ ಸುಣ್ಣವನ್ನ ಏನು ಆಗಲ್ಲ ಅಥವಾ ಕಣ್ಣು ಜಾಸ್ತಿ ಉಜ್ಕೊಂಡ್ಬಿಟ್ಟಿದ್ರೆ ಸುಣ್ಣ ಅಂದ್ರೆ ಆಲ್ರೆಡಿ ಆಸಿಡ್ ಇರುವಂತ ಒಂದು ಲೆವೆಲ್ ಇರುತ್ತೆ. ಇದನ್ನ ಹೆಂಗ್ ಪ್ರೊಟೆಕ್ಷನ್? ಕಣ್ಣು ನೀವು ಹೇಳಿದಾಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ನೀವು ಫಸ್ಟ್ ಏನಂದ್ರೆ ಗ್ಲಾಸ್ ಹಾಕೋಬೇಕು, ಹೆಲ್ಮೆಟ್ ಹಾಕೋಬೇಕು, ಹೆಲ್ಮೆಟ್ ವೈಸರ್ ಕವರ್ ಮಾಡಬೇಕು. ಕೆಲವರು ಮಾಡದೇ ಇದ್ದಾಗ ಕಣ್ಣೊಳಗೆ ಹುಳ ಬಂದು ಹೊಡಿಬಹುದು. ಹುಳ ಬಂದು ಹೊಡೆದಾಗ ಹುಳದ ಏನು ಸ್ಟಿಂಗ್ಸ್ ಅಂತ ಏನ್ ಹೇಳ್ತೀವಿ, ಕೆಲವು ಸ್ಟಿಂಗ್ಸ್ ಉಳ್ಕೋಬಹುದು ಕಣ್ಣಲ್ಲಿ. ಹುಳ ಹೊರಟೋಗಿರ್ಬೋದು, ನಾವು ಹಿಂಗೆ ಒರೆಸ್ಕೊಂಡಾಗ ಹುಳ ಹೊರಟೋಗಿರುತ್ತೆ, ಬಟ್ ಅದರದ ಸ್ಟಿಂಗ್ಸ್ ಇರುತ್ತೆ, ಆ ಸ್ಟಿಂಗ್ಸ್ ಕಣ್ಣಲ್ಲಿ ಉಳಿದಿರ್ಬೋದು. ಸೊ ಆಗ್ಲೂ ಕೂಡ ನೀವು ಕಣ್ಣನ್ನು ವಾಶ್ ಮಾಡಬಹುದು. ಬಟ್ ಡಾಕ್ಟರ್ ಹತ್ರ ಬಂದು ತೋರಿಸಿದಾಗ ಆ ಸ್ಟಿಂಗ್ಸ್ ಇದ್ರೆ ನಾವು ತೆಗಿಬೇಕಾಗತ್ತೆ. ಅದನ್ನ ಬಹಳ ಹುಷಾರಾಗಿ ಆ ಸ್ಟಿಂಗ್ಸ್ ಗಳನ್ನ ತೆಗೆದು ಮತ್ತೆ ಅದಕ್ಕೆ ಟ್ರೀಟ್ ಮಾಡ್ತೀವಿ ನಾವು, ಆಂಟಿಬಯೋಟಿಕ್ ಡ್ರಾಪ್ಸ್. ಅದ್ರಲ್ಲಿ ಈ ಹುಳ ಹೊಡೆದು ಹಾಗೆ ಬಿಟ್ಟು ನೀವು ತುಂಬಾ 5-6 ದಿವಸ ಆದ್ಮೇಲೆ ಬಂದ್ರೆ ಅಲ್ಲಿ ಕರಿಗುಡ್ಡೆ ಮೇಲೆ ಇನ್ಫೆಕ್ಷನ್ ಆಗ್ಬಿಟ್ರೆ ತುಂಬಾ ಕಷ್ಟ. ಕಾರ್ನಿಯಲ್ ಅಲ್ಸರ್ಸ್ ಅಂತ ಹೇಳ್ತೀವಿ, ಕೆರಟೈಟಿಸ್, ಕಾರ್ನಿಯಲ್ ಅಲ್ಸರ್ಸ್ ಅಂತ. ಅದು ಆದ್ರೆ ಅದನ್ನ ಟ್ರೀಟ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ತಕ್ಷಣ ಟ್ರೀಟ್ ಮಾಡಿಸೋದ್ರಿಂದ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಮುಂದೆ ಕಾಂಪ್ಲಿಕೇಶನ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು. ಆಮೇಲೆ ಡ್ರೈವಿಂಗ್ ಮಾಡ್ತಾ ಇರ್ಬೇಕಾದ್ರೆ ಏನೋ ಮರಳು ಹೊರಟೋಯ್ತು ಕಣ್ಣೊಳಗೆ, ಅಥವಾ ಏನೋ ಒಂದು ಕಲ್ಲಿನ ಪೀಸ್ ಹೊರಟೋಯ್ತು, ಅಥವಾ ಈ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಆ ವೆಲ್ಡಿಂಗ್ ಆರ್ಕ್ ಇಂದ ಬರೋ ಒಂದು ಮೆಟಲ್ ಪೀಸಸ್ ಕಣ್ಣೊಳಗೆ ಹೋಗ್ಬಹುದು. ಸೊ ಈ ತರ ಎಲ್ಲ ಆದಾಗ ಫಸ್ಟ್ ಏಡ್ ಈಸ್ ವಾಷಿಂಗ್. ವಾಶ್ ಮಾಡಬೇಕು, ಡಾಕ್ಟರ್ ಹತ್ರ ಬರ್ಬೇಕು. ಕೆಲವು ಸಾರಿ ಬಂದ್ಬಿಡುತ್ತೆ ವಾಶ್ ಮಾಡಿದಾಗ ಹೊರಟೋಗಿರುತ್ತೆ,
ಕೆಲವು ಸಾರಿ ಕರಿಗುಡ್ಡೆಯಲ್ಲಿ ಅಂಟ್ಕೊಂಡಿರುತ್ತೆ, ಬರಲ್ಲ, ವಾಶ್ ಮಾಡಿದ್ರು ಬರಲ್ಲ. ಅಥವಾ ಅಪ್ಪರ್ ಲಿಡ್ ಅಂತ ಏನು ಮೇಲ್ಭಾಗದ ರೆಪ್ಪೆ ಇರುತ್ತಲ್ಲ, ಅಲ್ಲಿ ಒಳಗೆ ಸೇರ್ಕೊಂಡಿರುತ್ತೆ. ಆ ಥರದ್ದು ಕೂಡ ಈಸಿಯಾಗಿ ಬರಲ್ಲ. ನಾವು ಅದನ್ನ ಮತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ರೆಪ್ಪೆಯನ್ನ ತಿರುಗಿಸಿ ಒಳಗೆಲ್ಲ ನೋಡಿ ಅದನ್ನೆಲ್ಲ ತೆಗೆದಾಗ ತಕ್ಷಣ ಪೇಷಂಟಿಗೆ ರಿಲೀಫ್ ಸಿಗುತ್ತೆ. ಅಂದ್ರೆ ಕೆಲವೊಂದ್ಸರಿ ಸಾಕಷ್ಟು ಜನ ಏನ್ ಮಾಡ್ತಾರೆ, ಕಣ್ಣಿಗೆ ಏನಾದ್ರು ಹುಳ ಅಥವಾ ಏನಾದ್ರು ಬಿತ್ತು ಅಂತಂದ್ರೆ ಕೊಬ್ಬರಿ ಎಣ್ಣೆ ಹಾಕಿ ಕಣ್ಣಲ್ಲಿ ಹಾಕೊಂಡು ಅದನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ? ತಪ್ಪು. ಕೊಬ್ಬರಿ ಎಣ್ಣೆ ಹಾಕೋದು, ರೋಸ್ ವಾಟರ್ ಹಾಕೋದು, ಆಮೇಲೆ ಎದೆ ಹಾಲು ಹಾಕೋದು, ಅಥವಾ ಕೆಲವರು ಕಳ್ಳಿ ಹಾಲು ಹಾಕ್ತಾರೆ, ಕಳ್ಳಿ ಗಿಡದಿಂದ ಹಾಲು ಸಿಗುತ್ತಲ್ಲ ಅದನ್ನ ಹಾಕ್ತಾರೆ. ಇದು ಯಾವುದು ಕೂಡ ಹಾಕ್ಬಾರ್ದು. ಇದು ಯಾವುದೂ ಕೂಡ ಸ್ಟೆರೈಲ್ ಇರಲ್ಲ. ಇದರಿಂದನೇ ಇವುಗಳಿಂದನೇ ಕಣ್ಣಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಅದ್ರ ಬದಲು ನಾರ್ಮಲ್ ನೀರಿಂದ ತೊಳಿಬಹುದು, ಏನ್ ತೊಂದರೆ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಏನಾದ್ರು ಕಣ್ಣಲ್ಲಿ ಬಿತ್ತು ಅಂದ್ರೆ ಲೋಟದಲ್ಲಿ ನೀರ್ ಹಾಕೊಂಡ್ಬಿಟ್ಟು ಕಣ್ಣನ್ನು ಮಿಳಗಿಸ್ತಾರೆ, ಅದು ಮಾಡಬಹುದು. ಅದರಿಂದ ಕೆಲವು ಸಾರಿ ಬರುತ್ತೆ. ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಸಿಂಪ್ಟಮ್ಸ್ ಕಡಿಮೆ ಆಗಲ್ಲ, ಅಂದ್ರೆ ಇರಿಟೇಷನ್ ಅದೆಲ್ಲ ಪೇಯ್ನು ಇದ್ದೇ ಇರುತ್ತೆ. ಇದ್ದಾಗ ತಕ್ಷಣ ಡಾಕ್ಟರ್ ಹತ್ರ ಬಂದ್ರೆ ನಾವು ಅದನ್ನ ತೆಗೆದು ಯಾವ ರೀತಿ ತೆಗಿಬೇಕು ಅದನ್ನ ತೆಗೆದು ಡ್ರಾಪ್ಸು ಆಯಿಂಟ್ಮೆಂಟ್ ಕೊಡ್ತೀವಿ. ಅದನ್ನ ಒಂದು ವಾರ ಟ್ರೀಟ್ ಮಾಡಿದ್ರೆ ಮತ್ತೆ ಇನ್ಫೆಕ್ಷನ್ ಆಗದಂಗೆ ನೋಡ್ಕೊಂಡ್ರೆ ಅವ್ರ ಕಣ್ಣು ಸೇಫ್ ಆಗಿರುತ್ತೆ. ಓಕೆ, ಅಂತಂದ್ರೆ ಈಗ ಸಾಕಷ್ಟು ನಾವು ಯಾಕೆ ಇಷ್ಟೊಂದು ವಿಷಯ ಮಾತಾಡ್ತಾ ಇದೀವಿ ಅಂದ್ರೆ ಕಾರಣಗಳು ಹಲವಾರಿದೆ. ಒಂದ್ ಕಡೆ ನಾವು ಅತಿಯಾದಂಥ ಮೊಬೈಲ್ ಅಡಿಕ್ಷನ್ಸ್ ಅಲ್ಲಿ ನಾವು ನಿರಂತರವಾಗಿ ಬ್ಯುಸಿ ಆಗಿರೋದ್ರಿಂದ ಕಣ್ಣಿನ ಅನಾಹುತಗಳು ಆಗೋದು ಒಂದ್ ಕಡೆ ಆಯ್ತು ಅಂತಂದ್ರೆ, ನಮಗೆ ಗೊತ್ತಿಲ್ಲದಿರುವಂಥ ಅನಾಹುತಗಳು ಈಗ ಡ್ರೈವ್ ಮಾಡ್ಬೇಕಾರೆ ಅಥವಾ ಟೂ ವೀಲರ್ ರೈಡ್ ಮಾಡ್ಬೇಕಾರೆ ಈ ಥರ ಹಲವಾರು ಪ್ರಸಂಗಗಳು ಸಿಗುತ್ತೆ. ಇನ್ನು ವಿಶೇಷವಾಗಿ ಮಕ್ಕಳ ಒಂದು ಅಡಿಕ್ಷನ್ಸ್ ಅಂದರೆ ಮೊಬೈಲ್ ಬಗ್ಗೆ ನಾವು ಮಾತಾಡೋದಾಯ್ತಂದ್ರೆ, ಸಹಜವಾಗಿ ಒಂದು 10 ವರ್ಷಗಳ ಹಿಂದೆ ನಾವು ಕಂಪೇರ್ ಮಾಡಿದಾಗ ಅಷ್ಟೊಂದು ಮೊಬೈಲ್ಸ್ ಇರಲಿಲ್ಲ, ಯೂಸೇಜ್ ಎಲ್ಲ ತುಂಬಾ ಕಮ್ಮಿ ಇತ್ತು. ಆಗಿನ ಇರುವಂಥ ಒಂದು ಮಕ್ಕಳಿಗೆ, ಒಂದು 10 ವರ್ಷದಲ್ಲಿರುವಂಥ ಮಗುವಿಗೆ 10 ರಿಂದ 15 ವರ್ಷ ಇರುವಂಥ ಕಣ್ಣಿನ ಕ್ಲಾರಿಟಿಗಳು ಹೇಗಿತ್ತು, ಈಗಿರುವಂಥ ಮಕ್ಕಳಿಗೆ ಅದೇ 10 ವರ್ಷನೋ ಅಥವಾ 7 ವರ್ಷದಿಂದ 10 ವರ್ಷದಲ್ಲಿ ನಾವು ಲೆಕ್ಕಾಚಾರ ಹಾಕಿದಾಗ ಕಣ್ಣಿನ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ತಮ್ಮ ಪ್ರಕಾರ ಸರ್, ತಮ್ಮ ಅನಾಲಿಸಿಸ್ ಪ್ರಕಾರ ಏನಾಗುತ್ತೆ? ನೋಡಿ, ನಮ್ಮ ಬಾಲ್ಯವನ್ನು ನೆನೆಸ್ಕೊಳ್ಳಿ. ಹೌದು ಅಲ್ವಾ? ನಮ್ಮನ್ನ ನಮ್ಮ ತಂದೆ ತಾಯಿಗಳು ಕರಿಬೇಕಾಯ್ತು, ಮನೆ ಒಳಗೆ ಬನ್ರಿ ಅಂತ. ಅಷ್ಟು ನಾವು ಹೊರಗೆ ಆಟ ಆಡ್ತಾ ಇದ್ವಿ ಅಲ್ವಾ? ಸೊ ನಮ್ಮ ಕಾಲದಲ್ಲಿ ಟಿವಿ ಅವಾಗ ಬಂದಿತ್ತು, ಬಟ್ ಅದನ್ನು ಕೂಡ ನಾವು ಡೈಲಿ ನೋಡ್ತಿರ್ಲಿಲ್ಲ. ವೀಕೆಂಡ್ಸ್ ಅಲ್ಲಿ ಅಷ್ಟೇ ನೋಡ್ತಿದ್ವಿ. ಚಾನೆಲ್ಸ್ ಇಷ್ಟು ಚಾನೆಲ್ಸ್ ಇರ್ತಿರ್ಲಿಲ್ಲ. ವೀಕೆಂಡ್ಸ್ ಮಾತ್ರ ನೋಡ್ತಿದ್ವಿ. ಬೇರೆ ಟೈಮಲ್ಲೆಲ್ಲ ಆಟ ಆಡ್ತಿದ್ವಿ, ಅಥವಾ ಫ್ರೆಂಡ್ಸ್ ಜೊತೆ ಇರ್ತಿದ್ವಿ, ಅಥವಾ ಮನೆಯಲ್ಲಿ ಕಸಿನ್ಸ್ ಜೊತೆ ಅವ್ರ ಜೊತೆ ಆಟ ಆಡ್ತಿದ್ವಿ. ಸೊ ಆಗಿನ ಕಾಲದಲ್ಲಿ ಸಮೀಪ ದೃಷ್ಟಿ ದೋಷ ಅವೆಲ್ಲ ಇರ್ತಿರ್ಲಿಲ್ಲ, ಅಷ್ಟೊಂದು ತುಂಬಾ ರೇರ್ ಆಗಿತ್ತು. ನೀವೇ ನೆನ್ಸ್ಕೊಳ್ಳಿ, ಆಗಿನ ಕಾಲದಲ್ಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ಸರ್ಕಲ್ ಅಲ್ಲಿ ಎಷ್ಟು ಜನ ಕನ್ನಡಕ ಹಾಕ್ತಿರ್ಬೋದು, ತುಂಬಾ ಕಡಿಮೆ ಇತ್ತು. ಈಗ ನೋಡಿ, ಈಗ 5-6 ವರ್ಷದಿಂದ ಆಲ್ಮೋಸ್ಟ್ ಎಲ್ಲ ಮಕ್ಕಳಲ್ಲೂ ಕನ್ನಡಕ ಬರ್ತಿದೆ. ಅದು ಎಸ್ಪೆಷಲಿ ಕೋವಿಡ್ ಆದ್ಮೇಲೆ. ಕೋವಿಡ್ ಟೈಮಲ್ಲಿ ಏನಾಯ್ತು, ಮಕ್ಕಳಿಗೆ 2 ಪರಿಣಾಮಗಳಾಯ್ತು. ಒಂದು, ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯ್ತು. ಆಮೇಲೆ ಹೊರಗೆ ಹೋಗಾಗಿರ್ಲಿಲ್ಲ, ಮಕ್ಕಳು ಮನೇಲೇ ಇರಬೇಕಾಯ್ತು. ಲಾಕ್ಡೌನ್ ಆಯ್ತು, ಮೊಬೈಲ್ ಯೂಸೇಜ್ ಜಾಸ್ತಿ ಆಯ್ತು, ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ. ಲಾಕ್ಡೌನ್ ರಿಲೀಸ್ ಆಗಿ ಈಗ 21-22ರಲ್ಲಿ ಏನು ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗೆಲ್ಲ ತುಂಬಾ ಮಕ್ಕಳು ಬಂದ್ರು. ನನಗೆ ಕಣ್ ಕಾಣ್ತಾ ಇಲ್ಲ, ನನಗೆ ಬೋರ್ಡ್ ಕಾಣಿಸ್ತಿಲ್ಲ, ನನಗೆ ತಲೆನೋವು ಬರ್ತಿದೆ. ಅವ್ರು ಬಂದು ನಾವು ಎಕ್ಸಾಮಿನ್ ಮಾಡಿದಾಗ ನಮಗೆ ಆಶ್ಚರ್ಯ, ಎಷ್ಟು ಮಕ್ಕಳಿಗೆ ಒಂದು ಸಮೀಪ ದೃಷ್ಟಿ ದೋಷ ಬಂತು ಅಂದ್ರೆ ತುಂಬಾನೇ ಬಂದೋಯ್ತು. ಸೊ ಇದು ಡೈರೆಕ್ಟ್ ಪರಿಣಾಮ ಮೊಬೈಲ್ ಯೂಸೇಜ್ ಇಂದ. ಸೊ ಇದು ಬಂದಾದ್ಮೇಲೆ ಹೇಗೆ ಅದನ್ನ ನೋಡ್ಕೊಳ್ಳೋದು ಅಂತ, ಆಯ್ತಾ? ಈಗ ಮಕ್ಕಳು 18 ವರ್ಷದ ಕೆಳಗೆ, 15-18 ವರ್ಷದ ಕೆಳಗೆ ಇದ್ದವ್ರಿಗೆ ಸಮೀಪ ದೃಷ್ಟಿ ದೋಷ ಬಂದ್ರೆ, ಅಂದ್ರೆ ಶಾರ್ಟ್ ಸೈಟ್ ಅಂತ ಬಂದ್ರೆ, ಅವರು ಬೆಳೀತಾ ಆ ನಂಬರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಅದು ಸಹಜ, ಅದನ್ನ ಏನು ಮಾಡೋಕ್ಕಾಗಲ್ಲ. ಬಟ್ ಮೊಬೈಲ್ ಅನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಮಾಡೋದ್ರಿಂದ ಈ ನಂಬರು ಇನ್ನೂ ವೇಗವಾಗಿ ಇನ್ಕ್ರೀಸ್ ಆಗುತ್ತೆ, ಇನ್ನೂ ಡಬಲ್ ಬೇಗ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಮಯೋಪಿಯಾ ಕ್ಲಿನಿಕ್ಸ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಏನು ಅಡ್ವೈಸ್ ಮಾಡ್ತೀವಿ ಅಂದ್ರೆ, ಮೊಬೈಲ್ ಯೂಸೇಜ್ ಅನ್ನ ಕಡಿಮೆ ಮಾಡಿ, ಡೈಲಿ ಅಟ್ಲೀಸ್ಟ್ 1-1.5 ಗಂಟೆ ಔಟ್ಡೋರ್ ಆಕ್ಟಿವಿಟೀಸ್ ಇಟ್ಕೊಳ್ಳಿ, ಹೆಲ್ದಿ ಫುಡ್ಸ್ ತಗೊಳ್ಳಿ, ಕ್ಯಾರೆಟ್ಸು, ಪಪಾಯ, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಫಿಶ್, ಅದೆಲ್ಲ ಕಣ್ಣಿಗೆ ತುಂಬಾ ಉತ್ತಮವಾದ ಆಹಾರಗಳು, ಅದನ್ನ ತಗೊಳ್ಳಿ. ಆಮೇಲೆ ಕೆಲವು ಟ್ರೀಟ್ಮೆಂಟ್ ಕೂಡ ಇದೆ, ಯಾವುದು ಅದಕ್ಕೆ ಕೆಲವು ಡ್ರಾಪ್ಸ್ ಬಂದಿದೆ, ಕೆಲವು ಲೆನ್ಸಸ್ ಕೂಡ ಬಂದಿದೆ. ಅಂದ್ರೆ ಕನ್ನಡಕದಲ್ಲಿ ತುಂಬಾ ಡಿಫ್ರೆಂಟ್ ಡಿಸೈನ್ ಮಾಡಿ ಕೊಡ್ತಾರೆ. ಮಯೋಪಿಯಾ ಲೆನ್ಸಸ್ ಅಂತ ಏನಿದೆ, ಅದು ಹಾಕೊಂಡ್ರು ಕೂಡ ಈ ನಂಬರು ಇನ್ಕ್ರೀಸ್ ಆಗಲ್ಲ. ಅದೆಷ್ಟಿತ್ತೋ ಅಷ್ಟನ್ನಕ್ಕೆ ಮೈಂಟೈನ್ ಮಾಡ್ಕೊಂಡು ಹೋಗುತ್ತೆ.
ಹ್ಮ್. ಸೊ ಹಾಗಾಗಿ ಕನ್ನಡಕ ಬಂತು, ಅದು ಟ್ರೀಟ್ ಮಾಡಿದ್ವಿ, ಹಾಕ್ಕೊಂಡ್ವಿ, ಅದನ್ನು ಹಾಗೆ ಜಾಸ್ತಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ. ಓಕೆ, ಮಾತಾಡೋಣ ಇದ್ರ ಬಗ್ಗೆ. ಸಾಕಷ್ಟು ಮಾಹಿತಿಯನ್ನು ಇನ್ನೂ ಪಡ್ಕೊಳ್ಳೋಣ. ಯಾಕಂದರೆ ಸಹಜವಾಗಿರುವಂಥ ಕಣ್ಣಿನ ಚಿಕಿತ್ಸೆಗೆ ಯಾವೆಲ್ಲ ರೀತಿಯ ಸುಲಭ ವಿಧಾನಗಳು, ಒಂದಿಷ್ಟು ಆಸ್ಪತ್ರೆ ಬರೋಕ್ಕಿಂತ ಮುಂಚೆನೂ ನೀವು ಒಂದು ಸ್ವಲ್ಪ ಯಾವ ರೀತಿ ಫಸ್ಟ್ ಏಡ್ ಥರ ಚಿಕಿತ್ಸೆನ ತೆಗೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ನಮ್ದು ಕುದೂರಿಂದ ಸರ್, ಜಗದೀಶ್ ಅಂತ ಮಾತಾಡ್ತಿರೋದು. ಹೇಳಿ ಸರ್, ಏನು ಪ್ರಶ್ನೆ? ಅದೇ ಕಣ್ಣು ಶಾರ್ಟ್ ಸೈಟ್ನೆಸ್ ಇದೆ ಸರ್. ಓಕೆ, ಎಷ್ಟು ವಯಸ್ಸು? ಸ್ವಲ್ಪ ಜೋರ ಮಾತಾಡಿ. ನಮ್ದು 24 ವರ್ಷ ಸರ್ ನನಗೆ. 24. ಓಕೆ, ಶಾರ್ಟ್ ಸೈಟ್ ಇದೆ. ಹ್ಞೂ ಸರ್. ಯಾವಾಗಿಂದ ಇದು? ಆಲೆ ಒಂದು ನಾನು 5th ಸ್ಟ್ಯಾಂಡರ್ಡ್ ಇಂದನೂ ಇದೆ. ಅವಾಗಿಂದ. ಡಾಕ್ಟರ್ ಶ್ರೀನಿವಾಸ್ ಸರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಇವರೇ. ಸರ್, ನಿಮ್ಮ ನಂಬರ್ ಎಷ್ಟಿದೆ ಕನ್ನಡಕದ್ದು? ಕನ್ನಡಕದ್ದು ಮೈನಸ್ ಪಾಯಿಂಟ್ ಇದೆ ಸರ್. ನನ್ನದು ಅದೇ ಮೈನಸ್ ಎಷ್ಟಿದೆ? 1, 2? -8 ಇದೆ, -7 ಇದೆ ಸರ್. ಓಕೆ. ನೋಡಿ, ಈಗ ನಿಮಗೆ ಸ್ವಲ್ಪ ಜಾಸ್ತಿ ನಂಬರ್ ಇದೆ. ಇದು ಶಾರ್ಟ್ ಸೈಟ್ ಅಥವಾ ಸಮೀಪ ದೃಷ್ಟಿ. ಸೊ ಈಗ ನಿಮಗೆ ಆಪ್ಷನ್ಸು, ಇದಕ್ಕೆ ಕನ್ನಡಕ ಹಾಕ್ಲೇಬೇಕು. ಒಂದು, ನಿಮಗೆ ಕನ್ನಡಕ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹಾಕೋಬಹುದು. ಅಂದ್ರೆ ಬೆಳಗ್ಗೆ ಹಾಕಬೇಕು ಮತ್ತೆ ಸಾಯಂಕಾಲ ತೆಗಿಬೇಕು. ಅದು ಬಿಟ್ರೆ ನೆಕ್ಸ್ಟ್ ರಿಫ್ರಾಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಅಂದ್ರೆ ಲೇಸರ್ ಮಾಡಿಸ್ಕೊಳ್ಳೋದು ಅಥವಾ ಇಂಪ್ಲಾಂಟಬಲ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋದು, ಆ ಥರ ಆಪ್ಷನ್ಸ್ ಇರುತ್ತೆ. ನಿಮಗೆ ಈ 4 ಆಪ್ಷನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅಂದರೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ಎಲ್ಲ ಚೆಕಪ್ ಮಾಡಿ ನಿಮಗೆ ಯಾವುದು ಆಪ್ಷನ್ ಸೂಟ್ ಆಗುತ್ತೆ ಅನ್ನೋದನ್ನು ನಾವು ನಿಮಗೆ ಹೇಳ್ಬೋದು. ಓಕೆ, ಸೂಕ್ತವಾಗಿರುವಂಥ ಒಂದ್ಸರಿ ಹತ್ತಿರದ ಒಬ್ಬ ಕಣ್ಣಿನ ವೈದ್ಯರ ಹತ್ರ ಹೋಗಿ ಸಂಪರ್ಕ ಮಾಡಿ ಸೂಕ್ತವಾಗಿರುವಂಥ ಚಿಕಿತ್ಸೆ ಸಲಹೆನ ಅವ್ರು ನಿಮ್ಗೆ ನೀಡ್ತಾರೆ. ಸರ್, ನೀವು ತಾವು ಹೇಳ್ತಿದ್ದಾರೆ ಸರ್, ಕನ್ನಡಕ ಜೊತೆಗೆ ನಂಬರ್ಸ್ಗಳೆಲ್ಲ ವೇರಿಯೇಷನ್ಸ್ಗಳು ಆಗ್ತಾ ಇರೋದು ಅಂತ ಹೇಳಿ. ಬಟ್ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳು ಏನೇನಾಗ್ಬೋದು? ಯಾಕಂದರೆ ಒಂದು ಕಡೆ ಹೇಳಿದ್ರೆ ಕಣ್ಣಿನ ಸಮಸ್ಯೆಗಳು, ಅದಾದ ನಂತರ ನಂಬರ್ಸ್ಗಳು ಹಾಗೆ ಇನ್ಕ್ರೀಸ್ ಆಗ್ಕೊಂಡು ಹೋಗುತ್ತೆ. ಅಂದರೆ ಯಾವ ಹಂತಕ್ಕೆ ಬಂದು ತಲುಪೋದು? ಯಾಕಂದರೆ ಅದೇ ರೀತಿ ಕಂಟಿನ್ಯೂಸ್ ನೆಕ್ಸ್ಟ್ ಒಂದು 10 years ಅಥವಾ 8 years, more than 5 years ಆಯಿತು ಅಂತಂದರೆ ಕಾಂಪ್ಲಿಕೇಶನ್ಸ್ ಏನಾಗ್ಬೋದು? ಹೌದು, ಈಗ ಕನ್ನಡಕ ಬಂತು, ಕೆಲವು ಪೇರೆಂಟ್ಸು ಅಥವಾ ಕೆಲವು ಮಕ್ಕಳು ರಿಲಕ್ಟೆಂಟ್ ಇರ್ತಾರೆ, ಹಾಕೊಳ್ಳೋದಕ್ಕೆ ಇಷ್ಟ ಇರಲ್ಲ. ಸೊ ಸಂಹವ್ ಡಿಲೇ ಮಾಡ್ತಾರೆ ಅಥವಾ ಬಿಟ್ಬಿಡ್ತಾರೆ. ಅದರಿಂದ ಏನಾಗ್ಬೋದು ಅಂತ, ಅದರಿಂದ ಒಂದು ಸ್ಕೂಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಯಾಕಂದರೆ ಅವನಿಗೆ ಬೋರ್ಡ್ ಕಾಣ್ತಿರಲ್ಲ. ಓಕೆ, ಸ್ಕೂಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಅವನು ಎಕ್ಸ್ಪ್ರೆಸ್ ಮಾಡಲ್ಲ, ಅದಾಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಾಗ್ಬೋದು, ಲೇಜಿ ಐಸ್ ಅಂತ ಆಗುತ್ತೆ. ಅಂದ್ರೆ ಲೇಜಿ ಐಸ್ ಅಂದ್ರೆ ಕಣ್ಣು ಸೋಮಾರಿ ಆಗ್ಬಿಡುತ್ತೆ. ಅದು 8 ವರ್ಷದೊಳಗೆ ನಂಬರ್ ಇದ್ದು ಕನ್ನಡಕ ಹಾಕಿಲ್ಲ ಅಂದ್ರೆ ಆಮೇಲೆ ಕನ್ನಡಕ ಹಾಕಿದ್ರೂ ದೃಷ್ಟಿ ಬರಲ್ಲ. ಅದನ್ನ ನಾವು ಲೇಜಿ ಐಸ್ ಅಂತ ಹೇಳ್ತೀವಿ ಅಥವಾ ಸೋಮಾರಿ ಕಣ್ಣು ಅಂತ ಹೇಳ್ತೀವಿ. ಅದಾಗ್ಬೋದು. ನೆಕ್ಸ್ಟ್ ಸ್ಕ್ವಿಂಟ್ ಆಗ್ಬೋದು. ಸ್ಕ್ವಿಂಟ್ ಮೆಳ್ಳಗಣ್ಣು ಅಂತ ಹೇಳ್ತೀವಿ. ಅಂದ್ರೆ ಕಣ್ಣು ಸ್ಟ್ರೈಟ್ ಇರಲ್ಲ, ತಿರ್ಚ್ಕೊಂಡ್ಬಿಡುತ್ತೆ, ಅದಾಗ್ಬೋದು. ಆಯ್ತಾ? ಆಮೇಲೆ ಸಮೀಪ ದೃಷ್ಟಿ ದೋಷ ಇದ್ದವರಿಗೆ, ತುಂಬಾ ಹೈ ನಂಬರ್ ಇದ್ದವರಿಗೆ ಕಣ್ಣಿನ ರೆಟಿನಾದಲ್ಲಿ ಅಂದ್ರೆ ಅಕ್ಷಿಪಟಲ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ತೊಂದರೆಗಳಾಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಕನ್ನಡಕದ ನಂಬರ್ ಇದ್ದರೆ ದಯವಿಟ್ಟು ಹಾಕ್ಕೊಳ್ಳಿ, ಅದಕ್ಕೆ ಹೆಸಿಟೇಟ್ ಮಾಡಬೇಡಿ. ಏನೋ ನನ್ನ ಮಕ್ಕಳು ಕನ್ನಡಕ ಹಾಕ್ಕೊಂಡ್ರೆ ಆಡ್ಕೊಳ್ತಾರೆ, ಮಕ್ಕಳು ಆಡ್ಕೊಳ್ತಾರೆ, ರಿಲೇಟಿವ್ಸ್ ಆಡ್ಕೊಳ್ತಾರೆ, ಹೆಂಗಪ್ಪ ಹಾಕೋದು ಅನ್ನೋದನ್ನು ಯೋಚನೆ ಮಾಡಬೇಡಿ. ದಯವಿಟ್ಟು ಹಾಕಿ. ಇದೆಲ್ಲ ಇಂಪ್ರೂವ್ ಆಗುತ್ತೆ. ಅವನ ಸ್ಕೂಲಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆಗುತ್ತೆ, ಮೆಳ್ಳಗಣ್ಣಾಗಲ್ಲ, ಆಮೇಲೆ ಇದು ಏನು ಸೋಮಾರಿ ಕಣ್ಣಾಗಲ್ಲ, ಬೇರೆ ತೊಂದರೆಗಳು ಆಗಲ್ಲ. ಓಕೆ, ಅಂದರೆ ಇದಿಷ್ಟು ಸಹಿತ ಕಾಂಪ್ಲಿಕೇಶನ್ಸಲ್ಲಿ ಬರುವಂಥ ಒಂದಿಷ್ಟು ವಿಷಯಗಳು. ಜೊತೆಗೆ ಮಕ್ಕಳಲ್ಲೂ ಸಹಿತ ನಾವು ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಕಣ್ಣಿನ ಸಮಸ್ಯೆಗಳು ಒಂದಾಗ್ತಾ ಇದೆ. 40-50 ವಯಸ್ಸು ಮೇಲ್ಪಟ್ಟವರಿಗೆ ಪೊರೆ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಏನೇ ಕಾರಣ ಆಯಿತು ಅಂದರೆ ಸಹಿತ ಕಣ್ಣಿನ ಪೊರೆ ಬಂದಿದೆ, ಹೀಗಾಗಿ ಸಮಸ್ಯೆ ಅಂತ ಹೇಳಿ ಮಾತಾಡೋಣ. ಇದ್ರ ಬಗ್ಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಯಾವರಿಂದ? ಸರ್, ನಾವಿಲ್ಲಿ ಹಾಸನಿಂದ. ಹೇಳಿ ಮೇಡಮ್, ಸ್ವಲ್ಪ ಜೋರ ಮಾತಾಡಿ. ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಹೇಳಿ. ಹಲೋ, ಭವಾನಿ. ಓಕೆ, ಹೇಳಿ, ಏನ್ ಪ್ರಶ್ನೆ ಕೇಳಿ. ಸರ್, ನನ್ಗೆ ಕಣ್ಣಿಗೆ ಏನೋ ಧೂಳ್ ಬಿದ್ದಂಗ ಆಗಿತ್ತು. ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡೆ, ಅವರು ಡ್ರಾಪ್ಸ್ ಕೊಟ್ರು, ಹಾಕೊಂಡೆ. ಅದಾದ್ಮೇಲೆ ವಾಸಿ ಆಯ್ತು. ಇತ್ತೀಚೆಗೆ ಉಬ್ಬಿದೆಯಲ್ಲ, ಅಲ್ಲಿ ಸ್ವಲ್ಪ ಜೋವು ಬಂದಂಗ ಆಗುತ್ತೆ ಸರ್, ಊದ್ದಂಗ್ ಕಾಣಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ. ಓಕೆ, ನಮಸ್ಕಾರಮ್ಮ. ಊತ ಕಾಣಿಸೋದು ನಿಮ್ ಹುಬ್ಬ ಮೇಲ ರೆಪ್ಪೆ ಮೇಲ? ಸರ್, ಹುಬ್ಬಿಂದ ಕೆಳಗಡೆ ಸರ್, ರೆಪ್ಪೆಯಲ್ಲಿ. ರೆಪ್ಪೆಯಲ್ಲಿ ಅದು ನಿಮಗೆ ಧೂಳು ಬಿದ್ದಿರೋದ್ರಿಂದ ಆಗಿರೋದಲ್ಲ. ಇದು ನಿಮ್ಗೆ ಕಣ್ ಚಿಟ್ಲೆ ಅಥವಾ ಕಣ್ ಕುಟ್ರೆ ಆಗಿರ್ಬೋದು. ಅದು ಹಾಗೆ ಉಳ್ಕೊಂಡು ಊತ ಇರುತ್ತೆ. ಸೊ ಇದಕ್ಕೆ ನೀವು ಮನೆಯಲ್ಲಿ ಬಿಸಿನೀರಿನ ಶಾಖ ಮಾಡಬೇಕು ರೆಪ್ಪೆಗಳಿಗೆ.
ಆಯ್ತಾ. ಬಿಸಿನೀರಿನ ಶಾಖ ಅಂತ ಮಾಡ್ತೀವಿ, ಅದು ಮಾಡಿದ್ರೆ ಈ ಗುಳ್ಳೆಗಳು ಕಡಿಮೆ ಆಗುತ್ತೆ. ಪ್ಲಸ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಂಟಿಬಯೋಟಿಕ್ ಡ್ರಾಪ್ಸ್ ಮತ್ತೆ ಆಯಿಂಟ್ಮೆಂಟ್ ಅನ್ನು ತಗೊಂಡ್ರೆ ಅದು ಊತ ಹೊರಟೋಗುತ್ತೆ. ಓಕೆ, ಸಿಂಪಲ್ ಒಂದಿಷ್ಟು ರೆಮಿಡೀಸ್ಗಳು ನೀವು ನಿಮ್ಮ ಮನೇಲೆ ಮಾಡುವಂತಹ ರೆಮಿಡೀಸ್ ಹೇಳಿದ್ರೆ ಅದನ್ನ ಮಾಡಿ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಸಂಜಯ್ ಅಂತ ತುಮಕೂರಿಂದ. ಹೇಳಿ ಸರ್, ಏನ್ ಪ್ರಶ್ನೆ? ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಹೇಳಿ. ಸರ್, ನನಗೆ 70 ಇಯರ್ಸ್ ಈಗ. ನನ್ಗೆ 2 ಕಣ್ಣು ಕ್ಯಾಟ್ರಾಕ್ಟ್ ಆಪರೇಷನ್ ಆಗಿದೆ. ಓಕೆ. ಆದ್ಮೇಲೆ ಈಗ 2 ಕಣ್ಣಲ್ಲೂ ಕಪ್ಪು ಕಪ್ಪು ಚಿಕ್ಕೆ ಒಂಥರ ಇದು ಲೈನ್ಸ್ ಆತರ ಬರ್ತಾ ಇದೆ. ಇದಕ್ಕೇನಾದ್ರೂ ಸೊಲ್ಯೂಷನ್ ಉಂಟಾ ಅಂತ. ಸೊ ಇದು ಅವ್ರು ಹೇಳೋದು ನೋಡಿದ್ರೆ ಕಣ್ಣು ಕಪ್ಪು ಚುಕ್ಕೆಗಳು ಕಾಣೋದು, ಇದು ಎಲ್ಲ ಇದನ್ನ ವಿಟ್ರಿಯಸ್ ಫ್ಲೋಟರ್ಸ್ ಅಂತ ಹೇಳ್ತೀವಿ. ಇದು ಯೂಶ್ವಲಿ ವಯಸ್ಸಾದ್ಮೇಲೆ ಬರುವಂತ ಸಹಜ ಒಂದು ಸಮಸ್ಯೆಗಳು. ಸೊ ಇದಕ್ಕೆ ಯೂಶ್ವಲಿ ಫಸ್ಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು, ಡ್ರಾಪ್ಸ್ ಹಾಕಿ ಕಣ್ಣಿನ ರೆಟಿನಾ ಚೆಕ್ ಮಾಡಿಸ್ಕೋಬೇಕು. ಆಯ್ತಾ. ಸೊ ರೆಟಿನಾ ಯೂಶ್ವಲಿ ನಾರ್ಮಲ್ ಆಗಿದ್ರೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಇಲ್ಲ. ಇದು ಹಾಗೆ ಅದು ಅಭ್ಯಾಸ ಆಗುತ್ತೆ ಅವರಿಗೆ. ಅದು ಸೈಡಿಗೆ ಹೋದ್ರೆ ಕಾಣಲ್ಲ, ಸೆಂಟ್ರಿಗೆ ಬಂದ್ರೆ ಕಾಣುತ್ತೆ, ಅಥವಾ ವೈಟ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಕಾಣುತ್ತೆ. ಬಟ್ ರೆಟಿನಾದಲ್ಲಿ ಏನು ತೊಂದರೆ ಇರಬಾರ್ದು. ರೆಟಿನಾದಲ್ಲಿ ಏನೋ ತೊಂದರೆ ಅದನ್ನ ಟ್ರೀಟ್ ಮಾಡ್ಬೇಕಾಗುತ್ತೆ. 50-60 ವರ್ಷಗಳಲ್ಲಿ ಕಂಡು ಬರ್ತಾ ಇರುವಂತಹ ಕಣ್ಣಿನ ಪೊರೆ ಸಮಸ್ಯೆ ಒಂದ್ ಕಡೆ ಆಯ್ತು ಅಂತಂದ್ರೆ, ಈಗ ಮಕ್ಕಳಲ್ಲೇ ಸಹಿತ ಹೆಚ್ಚಿನ ಕಣ್ಣಿನ ಪೊರೆ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಕಾರಣ ಏನು, ಆಮೇಲೆ ಚಿಕಿತ್ಸೆಯನ್ನು ಹೇಗೆ ನೀಡಲಾಗುತ್ತೆ? ಓಕೆ, ಮಕ್ಕಳಲ್ಲಿ ಪೊರೆ ಬರಬಹುದು. ಕೆಲವು ಮಕ್ಕಳಿಗೆ ಹುಟ್ಟಿದಾಗಿಂದನೇ ಬರಬಹುದು. ಅದನ್ನ ಕಾಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ತಾಯಿಯ ಗರ್ಭದಲ್ಲಿದ್ದಾಗ ತಾಯಿಗೆ ಆಗುವಂತ ಕೆಲವು ಇನ್ಫೆಕ್ಷನ್ಸ್ ಇಂದ, ಟಾರ್ಚ್ ಇನ್ಫೆಕ್ಷನ್ಸ್ ಅಂತೀವಿ, ಟಾಕ್ಸೋಪ್ಲಾಸ್ಮಾ, ತುಂಬಾ ಇನ್ಫೆಕ್ಷನ್ಸ್ ಇದೆ. ಅದು ಆಗಿ ಮಗುಗೆ ಅದರ ಪರಿಣಾಮ ಆಗಿ ಕ್ಯಾಟ್ರಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಕಾಂಜನೈಟಲ್ ಕ್ಯಾಟ್ರಾಕ್ಟ್ ಅಂತೀವಿ, ಅಥವಾ ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಂತೀವಿ. ಅಂದ್ರೆ ಆದ್ಮೇಲೆ 5 ವರ್ಷಕ್ಕೆ 6 ವರ್ಷಕ್ಕೆ ಕೂಡ ಪೊರೆ ಬರಬಹುದು. ಅದಕ್ಕೆ ಬೇರೆ ಕಾರಣಗಳಿರುತ್ತೆ. ಮಕ್ಕಳಿಗೆ ಕೆಲವರಿಗೆ ಹುಟ್ಟಿದಿಂದ ಡಯಾಬಿಟೀಸ್ ಇರ್ಬೋದು, ಅಥವಾ ಬೇರೆ ಏನು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ಮಕ್ಕಳಲ್ಲಿ ಪೊರೆ ಬರ್ಬೋದು. ಇನ್ನೊಂದು ಪೊರೆ ಬರ್ಬೋದು ಕಣ್ಣಿಗೆ ಏಟ್ ಆಗೋದ್ರಿಂದ, ಯಾವುದಾದ್ರೂ ಬಾಲ್ ಇಂಜುರಿಯಿಂದನೂ ಕೂಡ ಪೊರೆ ಬರ್ಬೋದು, ಅಥವಾ ಕಣ್ಣಿಗೆ ಏನಾದರೂ ಚುಚ್ಚೋದ್ರಿಂದ, ಚೂಪಾದ ಏನಾದರೂ ಚುಚ್ಚೋದ್ರಿಂದನೂ ಕೂಡ ಕಣ್ಣಿಗೆ ಪೊರೆ ಬರ್ಬೋದು. ಸೊ ಮಕ್ಕಳಲ್ಲಿ ಪೊರೆ ಬಂದಾಗ ತಕ್ಷಣ ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮಕ್ಕಳು ಬೆಳವಣಿಗೆಯಲ್ಲಿದ್ದಾಗ ಆ ಒಂದು ಕಣ್ಣು ಕಾಣಿಲ್ಲ, ಪೊರೆಯಿಂದ ಬಂದು ಆ ಕಣ್ಣು ಕಾಣ್ತಿಲ್ಲ ಅಂದ್ರೆ ಆ ಕಣ್ಣು ಡೆವಲಪೇ ಆಗಲ್ಲ. ಅಂದ್ರೆ ಇವರು ಸಿಂಪ್ಟಮ್ಸ್ಗಳೇನಿರುತ್ತೆ, ಪೊರೆ ಬಂದಿರುವಾಗಿರುವಂತಹ ಸಿಂಪ್ಟಮ್ಸ್ ಅಥವಾ ಸಹಜವಾಗಿ ಕನ್ನಡಕ್ಕೆ ಬರುವಂತಹ ಸಿಂಪ್ಟಮ್ಸ್ ಏನ್ ವ್ಯತ್ಯಾಸ ಇರುತ್ತೆ? ಇದು ಮಕ್ಕಳಲ್ಲಿ ಹುಟ್ಟಿದಾಗಿಂದ ಬರೋ ಮಕ್ಕಳಿಗೆ ಆಬ್ವಿಯಸ್ಲಿ ಮಕ್ಕಳು ಹೇಳಕ್ಕಾಗಲ್ಲ. ಅದು ಐದರ್ ಪೇರೆಂಟ್ಸ್ ನೋಡ್ತಾರೆ ಅಥವಾ ಮಕ್ಕಳು ಡಾಕ್ಟರ್ ನೋಡ್ತಾರೆ. ಅದು ಕಣ್ಣು ನೋಡಿದಾಗ ಅವರಿಗೆ ಕಣ್ಣಿನ ಮಧ್ಯದಲ್ಲಿ ವೈಟ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬಿಳಿಯಾಗಿ ಕಾಣ್ತಿದೆ, ಬಿಳಿ ಚುಕ್ಕೆ ತರ ಕಾಣ್ತಾ ಇರೋದು. ಆ ತರ ಕಾಣ್ತಿದೆ ಅಂತಂದ್ರೆ ತಕ್ಷಣ ಡಾಕ್ಟರ್ ಹತ್ರ ಬರ್ಬೇಕು. ಸೊ ಅದನ್ನ ನಾವು ನೋಡ್ಬೇಕಾಗುತ್ತೆ, ಎಕ್ಸಾಮಿನ್ ಮಾಡಬೇಕು, ಪೊರೆನಾ ಅಥವಾ ಬೇರೆ ಏನಾದ್ರು. ಆ ಬಿಳಿ ಚುಕ್ಕೆ ಇದ್ದಾಗ ಕಣ್ಣಲ್ಲಿ ಅದು ಒಂದು ಕಾರ್ನಿಯಾ ಅಂದ್ರೆ ಕರಿಗುಡ್ಡೆ ಮೇಲೆ ಕಲೆ ಇರ್ಬೋದು, ಅಥವಾ ಪೊರೆ ಇರ್ಬೋದು, ಅಥವಾ ರೆಟಿನಲ್ ಪ್ರಾಬ್ಲಮ್ ಇರ್ಬೋದು, ಕಣ್ಣಿನ ಕ್ಯಾನ್ಸರ್ ಕೂಡ ಇರ್ಬೋದು, ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಸೊ ಅದು ಕೂಡ ಇರ್ಬೋದು. ಹಾಗಾಗಿ ಡೀಟೇಲ್ಡ್ ಎಕ್ಸಾಮಿನೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಎಕ್ಸಾಮಿನ್ ಮಾಡಿದ್ಮೇಲೆ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಅಂದ್ರೆ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಸಾಕಷ್ಟು ಜನ ಪೇರೆಂಟ್ಸ್ ಕಣ್ಣಿನ ಆಪರೇಷನ್ಸ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಬೇಕಾ ಅಂತ ಒಂದಿಷ್ಟು ಕ್ವಶನ್ಸ್ಗಳು ಕಾಡ್ತಾ ಇರುತ್ತೆ. ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಹೋಗ್ತಾನೆ ಇರ್ತಾರೆ. ಅಂತ ಪೇರೆಂಟ್ಸ್ಗಳಿಗೆ ತಮ್ಮ ಸಲಹೆ ಹೇಗೆ? ಸಹಜವಾಗಿ ಆ ಚಿಕ್ಕ ಮಗುವಲ್ಲಿ ಪೊರೆ ಬಂದಿದೆ ಅಂತ ಹೇಳಿದಾಗ ಪೇರೆಂಟ್ಸಿಗೆ ಶಾಕ್ ಅಲ್ಲಿ ಇರ್ತಾರೆ, ಅದು ಸಹಜ. ಸೊ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ತಗೋಬಹುದು. ಒಳ್ಳೆ ಡಾಕ್ಟರ್ ಅಥವಾ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಇನ್ನೂ ಒಂದು ಒಪಿನಿಯನ್ ತಗೊಳ್ಳಿ. ಅಲ್ಲೂ ಕೂಡ ನಿಮಗೆ ಆಪರೇಷನ್ ಬೇಕು ಅಂದ್ರೆ ತಕ್ಷಣ ಆಪರೇಷನ್ ಮಾಡಿಸಿ. ಮಕ್ಕಳಲ್ಲಿ ಡಿಲೇ ಮಾಡೋದ್ರಿಂದ ಅದರದ್ದು ಒಂದು ಬೆನಿಫಿಟ್, ಆಪರೇಷನ್ ಇಂದ ಆಗೋ ಬೆನಿಫಿಟ್ ಏನಿರುತ್ತಲ್ಲ ಅದು ಆಗಲ್ಲ. ಅಂದ್ರೆ ಒಂದ್ಸರಿ ಈ ಮಕ್ಕಳಲ್ಲಿ ಆಗಿರುವಂತ ಪೊರೆ ಆಪರೇಷನ್ಸ್ಗೆ ಮತ್ತೆ ಇನ್ನೊಂದ್ಸರಿ ಬರುವಂತ ಚಾನ್ಸಸ್ ಇರುತ್ತಾ? ಮತ್ತೆ ಸರ್ಜರೀಸ್ಗಳು ಮಾಡೋದಾಗ್ಲಿ ಆಪರೇಷನ್ಸ್ ಮಾಡೋದಾಗ್ಲಿ ಇರುತ್ತಾ? ಮತ್ತೆ ಪೊರೆ ಬರೋದು ತುಂಬಾ ಕಡಿಮೆ ಮಕ್ಕಳಲ್ಲಿ ಮತ್ತೆ ಪೊರೆ ಬರೋದು ತುಂಬಾ ಕಡಿಮೆ. ರೀಸರ್ಜರಿಗಳು ಬೇರೆ ಕಾರಣಗಳಿಂದನೂ ಆಗಬಹುದು. ಈಗ ಮತ್ತೆ ಪೊರೆ ಬರೋದಕ್ಕೋಸ್ಕರ ಸರ್ಜರಿ ಬೇಕಾಗಲ್ಲ. ಬೇರೆ ಏನಾದರೂ ತೊಂದರೆಗಳು ಅಥವಾ ಲೆನ್ಸ್ ಜರುಗಿದೆಯೋ ಅಥವಾ ಬೇರೆ ಏನಾದರೂ ತೊಂದರೆಗಳಿದ್ರೆ ಮರು ಸರ್ಜರಿ ಬೇಕಾಗಬಹುದು, ವೆರಿ ರೇರ್ ಆಗಿ.
ಬಟ್ ಯೂಶಲಿ ಬೇಕಾಗಲ್ಲ. ಬಟ್ ಮಕ್ಕಳಲ್ಲಿ ಕಣ್ಣಿನ ಆಪರೇಷನ್ ಏನು ಮಾಡಬೇಕಲ್ಲ ಅದು ತುಂಬಾ ಸ್ಕಿಲ್ಫುಲ್ ಆಗಿ ಮಾಡಬೇಕಾಗುತ್ತೆ. ಎಲ್ಲರೂ ಮಾಡೋಕ್ಕಾಗಲ್ಲ, ಅದರಲ್ಲೇ ಟ್ರೈನ್ ಆಗಿರುವಂಥ ಡಾಕ್ಟರ್ಗಳು ಮಾಡ್ತಾರೆ. ಸೊ ಇದನ್ನು ಮಾಡಿದಾಗ ಇದು ಆಪರೇಷನ್ ಒಂದೇ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆಪರೇಷನ್ ಮಾಡಿದ ಮೇಲೆ ಅದನ್ನ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಪೋಸ್ಟ್ ಆಪ್ ಕೇರ್ ಅಂತ ಇರುತ್ತಲ್ಲ, ಅದು ಪೂರ್ತಿ ತಂದೆ ತಾಯಿ ಮೇಲೆ ಇರುತ್ತೆ. ಯಾಕಂದ್ರೆ ಮಗುಗೇನು ಗೊತ್ತಾಗ್ತಿರಲ್ಲ. ಸೊ ಅದು ಕಣ್ಣು ಮುಟ್ಟದೆ ಇರೋ ನೋಡ್ಕೋಬೇಕು, ಕರೆಕ್ಟಾಗಿ ಡ್ರಾಪ್ಸ್ ಹಾಕೋಬೇಕು. ದೊಡ್ಡವರಿಗಾದ್ರೆ ಹೇಳಿ ಹಾಕ್ಬೋದು, ಮಕ್ಳಿಗೆ ಗೊತ್ತಿರಲ್ಲ, ಅದನ್ನ ನಾವು ಹಿಡಿದು ಡ್ರಾಪ್ಸ್ ಹಾಕಿ ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಅದನ್ನ ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕು. 6 ತಿಂಗಳಿಗೆ, ವರ್ಷಕ್ಕೆ ಬಂದು ನೋಡ್ತಾ ಇರಬೇಕು. ಆಗ್ಲೇ ಹೇಳಿದಾಗೆ ಈ ಮಕ್ಕಳಲ್ಲಿ ಈಗ ಪೊರೆ ಇದೆ, ಡಿಲೇ ಆಗಿದೆ ಆಪರೇಷನ್ ಆಗೋದು ಅಂತ ಇಟ್ಕೊಳ್ಳಿ. ಡಿಲೇ ಆದಾಗ ನಾನು ಹೇಳಿದಾಗೆ ಸೋಮಾರಿ ಕಣ್ಣಾಗ್ಬಿಡುತ್ತೆ. ಆ ಸೋಮಾರಿ ಕಣ್ಣು ಪೊರೆ ಆದ ತಕ್ಷಣ ಆ ಸೋಮಾರಿ ಕಣ್ಣು ಹೋಗಲ್ಲ, ಪೊರೆ ಆಪರೇಷನ್ ಮಾಡಿದ ತಕ್ಷಣ ಹೋಗಲ್ಲ. ಆ ಸೋಮಾರಿ ಕಣ್ಣಿಗೆ ಮತ್ತೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ, ಅಂದ್ರೆ ಮನೆಯಲ್ಲೇ ಮಾಡೋಂಥ ಟ್ರೀಟ್ಮೆಂಟ್ ಇರುತ್ತೆ. ಇನ್ನು ಪೊರೆ ಬಗ್ಗೆ ತಾವು ಹೇಳ್ತಾ ಇದ್ರೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ಗಳು ಆಗಬಹುದು ಅಂತ ಹೇಳಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಸರಿಯಾದ ಸಮಯದಲ್ಲಿ ಅದನ್ನ ಆಪರೇಷನ್ ಮಾಡ್ಕೋಬೇಕಾಗ್ತದೆ. ಮತ್ತೆ ಇನ್ನು ಮಕ್ಕಳಲ್ಲಿ ಕೆಲವೊಂದ್ಸರಿ ಸಡನ್ ಆಗಿ ಏನಂದ್ರೆ ಮಕ್ಕಳಿಗೆ ಮೆಳ್ಳುಗಣ್ಣು ಅಂತ ಆಗಿರುತ್ತೆ, ಬೈ ಹುಟ್ಟಿನಿಂದನೂ ಆಗ್ಬಹುದಾ ಅಥವಾ ವಯಸ್ಸು ಆಗ್ತಾ ಇರೋ ಹಾಗೆ ಅಥವಾ ಕಣ್ಣಿನ ಹಲವಾರು ಕಾರಣಗಳಿಂದ ಮೆಳ್ಳುಗಣ್ಣು ಆಗುತ್ತಾ ಅಥವಾ ಹೇಗೆ ಸರ್? ಮೆಳ್ಳುಗಣ್ಣು ಆಗೋದಕ್ಕೆ ಒಂದು ಕಾರಣ ಮಕ್ಕಳು ಕೆಲವರಿಗೆ ಹುಟ್ಟಿದಾಗಿಂದನೇ ಇರ್ಬೋದು. ಹುಟ್ಟಿದಾಗಿಂದನೇ ತುಂಬಾ ದೊಡ್ಡ ಸ್ಕ್ವಿಂಟ್ ಇರುತ್ತೆ ಅವರಿಗೆ. ಅಂತ ಮಕ್ಕಳಿಗೆ ತಕ್ಷಣ ಆಪರೇಷನ್ ಮಾಡಬೇಕಾಗುತ್ತೆ. ಈ ಒಂದು 6 ತಿಂಗಳ ಮಕ್ಕಳಿಗೂ, ವರ್ಷದ ಮಕ್ಕಳಿಗೂ ಕೂಡ ಆಪರೇಷನ್ ಮಾಡ್ತಾರೆ. ಕಡಿಮೆ ಸ್ಕ್ವಿಂಟ್ ಇದೆ ಬಟ್ ಅಷ್ಟು ಜಾಸ್ತಿ ಇಲ್ಲ ಅಂದಾಗ ನಾವು ಅದನ್ನ ಡ್ರಾಪ್ಸ್ ಹಾಕಿ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ರೆಟಿನಾ ಚೆಕ್ ಮಾಡ್ತೀವಿ, ಕಣ್ಣಿನ ನಂಬರ್ ಎಷ್ಟಿದೆ ಅಂತ. ಯೂಶಲಿ ಮಕ್ಕಳಲ್ಲಿ 2 ತರ ಸ್ಕ್ವಿಂಟ್ ಇರುತ್ತೆ ಮೇಜರ್ ಆಗಿ. ಎಷ್ಟೊಂದು ಸ್ಕ್ವಿಂಟ್ಸ್ ಇರುತ್ತೆ. ಮೇಜರ್ ಆಗಿ ಕಣ್ಣು ಒಳಗೆ ಹೋಗೋದು, ಮೂಗಿನ ಕಡೆ ಹೋಗೋದು ಒಂದು ಸ್ಕ್ವಿಂಟ್ ಇರುತ್ತೆ, ಅದನ್ನ ಈಸೋಟ್ರೋಪಿಯಾ ಅಥವಾ ಇನ್ವರ್ಡ್ ಸ್ಕ್ವಿಂಟ್ ಅಂತ ಹೇಳ್ತೀವಿ. ಇನ್ನೊಂದು ಔಟ್ವರ್ಡ್ ಸ್ಕ್ವಿಂಟ್ ಅಂತ ಇದು 2 ತರವಾದ ಇರುತ್ತೆ. ಯೂಶಲಿ ಇನ್ವರ್ಡ್ ಸ್ಕ್ವಿಂಟ್ ಇದ್ದವರಿಗೆ ತುಂಬಾ ಹೈ ಪ್ಲಸ್ ಪವರ್ ಇರೋ ಚಾನ್ಸಸ್ ಇರುತ್ತೆ. ಅಂತ ಮಕ್ಕಳಿಗೆ ಕಂಡಿಡಿದು ಕನ್ನಡಕ ಹಾಕ್ಸಿದ್ರೆ ಸ್ಕ್ವಿಂಟ್ ಕರೆಕ್ಟ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಅಥವಾ ಔಟ್ವರ್ಡ್ ಇದ್ದವರಿಗೆ ಯೂಶಲಿ ಮೈನಸ್ ಪವರ್ ಇರುತ್ತೆ, ಶಾರ್ಟ್ ಸೈಟ್ ಅಂತ ಹೇಳ್ತೀವಿ ಅಥವಾ ಸಮೀಪ ದೃಷ್ಟಿ ಇರುತ್ತೆ. ಅವ್ರಿಗೂ ಗ್ಲಾಸ್ ಹಾಕಿದ್ರೆ ಸ್ಕ್ವಿಂಟ್ ಕಡಿಮೆ ಆಗುತ್ತೆ. ಪ್ಲಸ್ ಕೆಲವು ಎಕ್ಸಸೈಸ್ ಕೂಡ ಕೊಡೋದನ್ನ ಹೇಳ್ಕೊಡ್ತೀವಿ. ಓಕೆ, ಮಾತಾಡ್ತೀನಿ ಸ್ಕ್ವಿಂಟ್ ಬಗ್ಗೆ, ಮೆಳ್ಳುಗಣ್ಣಿನ ಬಗ್ಗೆ ಇನ್ನೂ ಮಾಹಿತಿನ ಪಡ್ಕೋತೀನಿ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ ತಮ್ಮ ಹೆಸರು, ಯಾವೂರಿಂದ? ಸರ್, ನಾವು ನಮ್ಮ ಅಮ್ಮಂಗೆ ಕಣ್ಣು ಆಪರೇಷನ್ ಮಾಡ್ತಿದ್ವಿ. ಒಂದ್ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂದ್ ಕಣ್ಣು ಪ್ರಾಬ್ಲಮ್ ಆಗಿದೆ ಸರ್. ಅದು ಅವ್ರು ತೋರ್ಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಅದು ಚುಚ್ಚುತ್ತಂತೆ, ನೋವು ಬರುತ್ತೆ ಅಂತ ಅಂತಾರೆ. ಎಷ್ಟು ವಯಸ್ಸು ನಿಮ್ ತಾಯಿಯವರಿಗೆ? ಅವ್ರಿಗೆ 65 ಸರ್. 65. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ನೋಡಿ ಕಣ್ಣಲ್ಲಿ ಚುಚ್ಚೋದು ಅಥವಾ ಇದಾಗೋದು ಅಂದ್ರೆ ಅದೇನಂತ ಮೇಜರ್ ತೊಂದರೆ ಇರಲ್ಲ. ಅದಕ್ಕೆ ಕೆಲವು ಡ್ರಾಪ್ಸ್ ಗಳನ್ನ ಕೊಡ್ತಾರೆ, ಅದನ್ನ ಹಾಕೊಂಡ್ರೆ ಸರಿ ಹೋಗ್ಬೋದು. ಬಟ್ ಕಣ್ಣಿನಲ್ಲಿ ದೃಷ್ಟಿ ಕಡಿಮೆ ಇದ್ರೆ ಅದನ್ನ ತಪಾಸಣೆ ಮಾಡ್ಬೇಕಾಗತ್ತೆ. ಲೆನ್ಸ್ ಸರಿಯಾಗಿದೆಯಾ ಇಲ್ಲ ನೋಡ್ಬೇಕಾಗತ್ತೆ. ಪ್ಲಸ್ ಕಣ್ಣಿನ ನರ ಹೇಗಿದೆ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಓಕೆ, ತಾವು ಬೆಂಗಳೂರಲ್ಲ ಇದ್ರಿ ಅಂತಂದ್ರೆ ಒಂದ್ಸರಿ ಡೈರೆಕ್ಟ್ ಆಗಿ ಶೇಖರ ಹಾಸ್ಪಿಟಲ್ ಹತ್ರ ಹೋಗಿ ಸೂಕ್ತವಾಗಿರುವಂತಹ ಚಿಕಿತ್ಸೆನ ಪಡ್ಕೊಳ್ಳಿ. ಬೆಂಗಳೂರಿನ JP ನಗರದಲ್ಲಿದೆ. ಮೆಳ್ಳುಗಣ್ಣಿನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಸರ್. ಅಂತಂದ್ರೆ ಈ ವಯೋಸಹಜವಾಗಿ ಬರುವಂತಹದ್ದು ಒಂದು ಮೆಳ್ಳುಗಣ್ಣಿನ ಸಮಸ್ಯೆ ಒಂದು 40 ವಯಸ್ಸು ಆದ್ಮೇಲೆ ಅಥವಾ 50 ವರ್ಷ ಆದ್ಮೇಲೆ ಅವರಿಗೆ ಸರ್ಜರಿ ಮೂಲಕ ಇದನ್ನ ಸರಿಪಡಿಸ್ಕೊಳ್ಳುವಂತಹ ಚಾನ್ಸಸ್, ಅವಕಾಶಗಳು ಏನಾದರೂ ಇರುತ್ತಾ ಅಥವಾ ಏಜ್ ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? ಇಲ್ಲ, ಆತರ ಏನು ಏಜ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ನಾನು ಹೇಳಿದಾಗೆ ಸ್ಕ್ವಿಂಟ್ಗಳನ್ನ ಇದು ಕನ್ನಡಕದಿಂದ ಕೂಡ ಪರಿಹಾರ ಮಾಡಬಹುದು, ಕೆಲವು ಎಕ್ಸಸೈಸಸ್ಗಳಿಂದ ಕೂಡ ಪರಿಹಾರ ಮಾಡಬಹುದು, ಕೊನೆಗೆ ಸರ್ಜರಿಯಿಂದ ಕೂಡ ಪರಿಹಾರ ಮಾಡಬಹುದು. ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ. ನೋಡುವಾಗ ಅವ್ರ ದೃಷ್ಟಿಗಳನ್ನ ನೋಡಿದ ಬೇರೆ ಕಡೆನೇ ಇರುತ್ತೆ, ಬಟ್ ಸರ್ಜರಿ ಎಲ್ಲ ಆದ್ಮೇಲೆ ಅದು ನಾರ್ಮಲ್ ಆಗಿ ನೋಡೋ ತರ ಇರುತ್ತೆ. ಹೌದು, ಸರ್ಜರಿ ಆದ್ಮೇಲೆ ಅದನ್ನ ಸ್ಟ್ರೈಟ್ ಮಾಡಿ. ಓಕೆ, ಅದು ಪರ್ಮನೆಂಟ್ ಆಗಿರುತ್ತೆ ಅಥವಾ ಮತ್ತೆ ತಿರ್ಗಾ ಪರ್ಮನೆಂಟ್ ಆಗುತ್ತೆ? ಯೂಶಲಿ ಪರ್ಮನೆಂಟ್ ಆಗಿ. ಓಕೆ, ಹಾಗೆ ಒಂದು ಕಾಲ್ ಹೇಳಿ. ಹೇಳಿ ಸರ್, ತಮ್ಮ ಹೆಸರು, ಯಾವೂರಿಂದ? ಇದು ಅರಸೀಕೆರೆ ತಾಲೂಕು ಮಣವರ. ಕೇಳಿ, ಏನ್ ಪ್ರಶ್ನೆ? ಕಣ್ಣಲ್ಲಿ ಸ್ವಲ್ಪ ನೋವು ಬಂದ್ಬಿಡುತ್ತೆ. 2 ಕಣ್ಣಿಗ ಒಂದೇ ಕಣ್ಣಿಗ? ಒಂದು ಬಲಗಣ್ಣ ಎಡಗಣ್ಣ? ಬಲಗಣ್ಣು ಸರ್. ಬಲಗಣ್ಣ. ಓಕೆ, ಮಾತಾಡಿ. ಎಷ್ಟು ವಯಸ್ಸು ನಿಮ್ಗೆ? ಈಗ 62. ಕನ್ನಡಕ ಹಾಕೊಳ್ತೀರಾ? ಇನ್ನ ಹಾಕಿಲ್ಲ ಸರ್. ಹೋಗಿ ಫಸ್ಟ್ ಕನ್ನಡಕದ ಪರೀಕ್ಷೆ ಮಾಡಿಸ್ಕೊಳ್ಳಿ. 60 ವರ್ಷ ಆದ್ಮೇಲೆ ಕೆಲವು ಕಣ್ಣಿನ ದೃಷ್ಟಿ ದೋಷಗಳಿರುತ್ತೆ. ಸೊ ತಪಾಸಣೆ ಮಾಡಿ ಕನ್ನಡಕ ಹಾಕೊಂಡ್ರೆ ನಿಮ್ಮ ಕಣ್ಣಿನ ನೋವು ಕಡಿಮೆ ಆಗುತ್ತೆ. ಓಕೆ, ಅಂದ್ರೆ 60 ವರ್ಷ ಆಗಿದೆ ಅಂದ್ರೆ ಸ್ವಲ್ಪ ವಯೋಸಹಜವಾಗಿ ಬರುವಂತಹ ಒಂದು ಕಣ್ಣಿನ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸೂಕ್ತವಾಗಿರುವಂತಹ ವೈದ್ಯರ ಹತ್ರ ಹೋಗಿ ಕಣ್ಣಿನ
ಚಿಕಿತ್ಸೆನ ಮಾಡ್ಕೊಳ್ಳು ಸರಿ ಹೋಗ್ತೀವಿ ಅಂತ ಹೇಳ್ತಾ, ಹಾಗೆ ಸರ್ ಇನ್ನು ಮೆಳಗಣ್ಣಿನ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ ಒಂದ್ಸರಿ ಅಂದ್ರೆ ಆಪರೇಷನ್ ಸರ್ಜರಿ ಆಯ್ತಾರೆ, ಮೋಸ್ಟ್ ಆಫ್ ರಿಪಿಟೇಷನ್ಸ್ಗಳು ಇರಲ್ಲ ಅಂತ ಹೇಳ್ತೀರಿ ಅಲ್ವಾ. ಹಾಗೆ ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಏನಂತಂದ್ರೆ ಈ ಇಂಡಸ್ಟ್ರಿಯಲ್ ಸೇಫ್ಟಿ ಬಗ್ಗೆ ನಾವು ನೋಡಿದಾಗ ಪ್ರತಿಯೊಬ್ಬರು ಸಹಿತ ಸೇಫ್ಟಿ ದೃಷ್ಟಿಯಿಂದ ಹೆಲ್ಮೆಟ್ ಹಾಕಿರ್ತಾರೆ, ಯಾವುದೇ ಅನಾಹುತಗಳಾಗಬಾರ್ದು ಅಂತೇಳಿ. ಇದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವರ್ಕರ್ಸಿಗಾಗ್ಲಿ ಅವ್ರಿಗೆಲ್ರಿಗೂ ಸಹಿತ ಕಣ್ಣಿನ ರಕ್ಷಣೆ ಮಾಡ್ಕೋಬೇಕಾದ್ರೆ ಹೇಗೆ ಸಾಧ್ಯ? ಯಾರೇ ಆಗಲಿ, ಯಾವುದೇ ಇಂಡಸ್ಟ್ರಿಯಲ್ ಆಗಲಿ ಕೆಲಸ ಮಾಡಬೇಕಾದ್ರೆ ಕಣ್ಣಿಗೆ ಪ್ರೊಟೆಕ್ಟಿವ್ ಗ್ಲಾಸ್ ಹಾಕೊಳ್ಳೋದು ತುಂಬ ಒಳ್ಳೆಯದು. ಅವರು ವೆಲ್ಡಿಂಗ್ ಕೆಲಸ ಮಾಡಲಿ ಅಥವಾ ಕನ್ಸ್ಟ್ರಕ್ಷನ್ ಕೆಲಸ ಮಾಡಲಿ ಅಥವಾ ಬೇರೆ ಯಾವುದೇ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಮಾಡಲಿ, ಎಲ್ಲೇ ಮಾಡಿದ್ರು ಕೂಡ ಕಣ್ಣಿಗೆ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂದರೆ ಫೈಬರ್ ಗ್ಲಾಸ್ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ಕಣ್ಣಿನಿಗೆ ಆಗುವ ಅನಾಹುತಗಳನ್ನು ತಪ್ಪಿಸ್ಬೋದು. ನಮಗೆ ತುಂಬಾ ಜನ ಮಕ್ಕಳು ಇದು ಪೇಷಂಟ್ಸ್ಗಳು ಬರ್ತಾರೆ, ಅಂದ್ರೆ ಕಣ್ಣಲ್ಲಿ ಈ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಕಬ್ಬಿಣದ ಚೂರುಗಳು ಕಣ್ಣಿಗಳು ಹೋಗಿ ಸಿಕ್ಕಾಕೊಂಡು ಬಿಸಿರು ಬಿತ್ತು ಅಂತ ಬರ್ತಾರೆ. ನಾವು ಎಷ್ಟು ಸರಿ ಹೇಳಿದ್ರು ಕೂಡ ಅವರು ಗ್ಲಾಸ್ ಹಾಕೊಳ್ಳಲ್ಲ, 5-10 ಸರಿ ಎಲ್ಲ ಬರ್ತಾರೆ ಕಣ್ಣಿಗೆ ಬಿಡ್ಕೊಂಡು. ಬಟ್ ಲಕ್ಕಿಲಿ ಏನಾಗುತ್ತೆ, ಚಿಕ್ಕ ಚಿಕ್ಕ ಪೀಸುಗಳಿರೋದ್ರಿಂದ ಅಂತ ತೊಂದರೆಗಳಾಗಲ್ಲ ಕಣ್ಣಿಗೆ. ಅದನ್ನ ನಾವು ತೆಗೆದ್ಬಿಟ್ಟು ಡ್ರಾಪ್ಸ್ ಕೊಟ್ಟು ಕಳಿಸ್ತೀವಿ. ಬಟ್ ಅದನ್ನ ಪ್ರಿವೆಂಟ್ ಮಾಡ್ಬೋದು. ನೀವು ಡಾಕ್ಟರ್ ಹತ್ರ ಬರೋ ಅವಶ್ಯಕತೆನೇ ಇಲ್ಲ. ಕನ್ನಡಕ ಹಾಕೊಂಡ್ರೆ ಡಾಕ್ಟರ್ ಹತ್ರ ಬರೋದೇ ಅವಶ್ಯಕತೆ ಇಲ್ಲ. ಅದನ್ನ ಯಾಕೆ ಅವರು ಕೇಳಲ್ವೋ ನಮ್ಗೆ ಅರ್ಥ ಆಗಲ್ಲ. ಓಕೆ, ಇದು ಒಂದು ಇಂಡಸ್ಟ್ರಿ ಬಗ್ಗೆ ಆಯ್ತಂದ್ರೆ ಇನ್ನು ಒಂದಿಷ್ಟು ಜನ ಏನಂದ್ರೆ ಪೇಂಟರ್ಸ್ ಆಗಿರ್ತಾರೆ, ಪೇಂಟ್ ಸ್ಮೆಲ್ಸ್ಗಳು ಆಗಿರ್ಬೋದು ಅಥವಾ ಅದರ ಎಫೆಕ್ಟ್ ಕಣ್ಣಿಗೆಲ್ಲ ಕೂಡ ಬರುತ್ತೆ. ಅದಕ್ಕೆ ಹೇಗೆ ಸರಿ ಹೋಗ್ಬೇಕು ಅನ್ನೋದನ್ನ ತಿಳ್ಕೊತೀನಿ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಇದು ಗದಗ ಡಿಸ್ಟಿಕ್ ಇಂದ ಶಿಗ್ಲಿ ಅಂತ ರೀ. ಓಕೆ, ಕೇಳ್ರಿ, ಏನ್ ಪ್ರಶ್ನೆ, ಏನ್ ಸಮಸ್ಯೆ? ನಮ್ ಹುಡುಗ ಈಗ ಒಂದ್ 15 ದಿವಸದಿಂದ ರೀ ಅದ ಕಣ್ಣು ಕೆಂಪಾಕಿತ್ರಿ, 2 ಕಡೆ ಕರೇಗುಡ್ಡಿ ಬಾಜು ರೀ ಕಣ್ಣು ಕೆಂಪಾಕಿತ್ತು. ಹುಳಿ ತೋರಿಸಿದ್ರಿ, ಅದು ಈ ಕಡಿಮೆ ಆಗೈತಿ, ಡ್ರಾಪ್ ಔಟ್ ಕೊಟ್ಟಿದ್ರು ಡಾಕ್ಟರ್. ಆದ್ರೆ ಪ್ರತಿ ವರ್ಷನೂ ಬರ್ತೈತ್ರಿ ಸರ್. ಓಕೆ, ಅದೇ ಟೈಮಲ್ಲೇ ಬರುತ್ತಾ? ಅದೇ ಟೈಮ್ಲೆ ಈಗ ಈ ಟೈಮ್ಗೆ ಬರ್ತದೆ ಸರ್. ಇದು ಸೀಸನಲ್ ಅಲರ್ಜಿ ಅಂತ ಹೇಳ್ತೀವಿ. ಅಂದ್ರೆ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಮಕ್ಕಳಿಗೆ ಕಣ್ಣಿಗೆ ಅಲರ್ಜಿ ಆಗುತ್ತೆ. ಇದು ಅಲರ್ಜಿ ಆಗೋದು ಧೂಳಿಂದ ಆಗ್ಬೋದು ಅಥವಾ ಮರಗಿಡಗಳಲ್ಲಿ ಸಿಗುವಂತ ಪೋಲನ್ಗಳಿಂದ ಆಗ್ಬೋದು ಅಥವಾ ವೆದರ್ ಚೇಂಜ್ ಇಂದ. ಈಗ ಪರ್ಟಿಕ್ಯುಲರ್ ಇದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರೊಟೆಕ್ಷನ್ ಅಗೈನ್ ಅವರಿಗೆ ಗ್ಲಾಸ್ ಹಾಕೋದು. ಸೊ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಏನಾದ್ರೂ ಪವರ್ ಇದ್ರೆ ಪವರ್ಡ್ ಗ್ಲಾಸ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಪ್ಲೇನ್ ಗ್ಲಾಸ್ ಹಾಕೊಳ್ಳಿ. ಪ್ಲೇನ್ ಗ್ಲಾಸ್ ಹಾಕೊಳ್ಳಿ. ಆಮೇಲೆ ಸ್ಕೂಲಿಂದ ಅಥವಾ ಆಟ ಆಡಿ ಬಂದು ಅಂದ್ರೆ ಕೈ ಕಾಲು ಮುಖ ಕಣ್ಣುಗಳನ್ನು ತೊಳ್ಕೊಂಡು ಶುದ್ಧವಾಗಿರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಕಣ್ಣನ್ನು ಉಜ್ಜಬಾರ್ದು, ಯಾವುದೇ ಕಾರಣಕ್ಕೂ ಉಜ್ಜಬಾರ್ದು. ಕಣ್ಣು ತುಂಬಾ ರೆಡ್ ಆಗಿದ್ರೆ ಡಾಕ್ಟರ್ ಹತ್ರ ಹೋಗಿ ಸೂಕ್ತವಾದ ಡ್ರಾಪ್ಸ್ ಗಳನ್ನ ತಗೋಬೇಕು. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ಹಲೋ ಸರ್, ನಮ್ ಸಮೇತನಹಳ್ಳಿ ಅಂತ. ಯಾವೂರಿಂದ? ಸಮೇತನಹಳ್ಳಿ. ಓಕೆ, ಕೇಳಿ, ಏನ್ ಪ್ರಶ್ನೆ ಕೇಳಿ? ಹೊಸಕೋಟೆಯಿಂದ ಕೇಳಿ, ಏನ್ ಪ್ರಶ್ನೆ ಕೇಳಿ ಸರ್? ಸರ್, ಇವಾಗ ನಾವೇ ಬೋಲ್ಡ್ ನೋಡ್ಕೊಂಡ್ ಬರೆಯುವಾಗ ಸ್ವಲ್ಪ ಲೈಟ್ ಬ್ಲರ್ ಕಾಣಿಸುತ್ತೆ, ಅದಕ್ಕೆ ಏನ್ ಮಾಡ್ಬೇಕು ಬರೆಯುವಾಗ? ನಿಮ್ಗೆ ವಯಸ್ಸು ಎಷ್ಟು ಅಂದ್ರಿ? 18. ಓಕೆ, ನೋಡಪ್ಪ, ನಿಮಗೆ ಏನೋ ಒಂದು ದೃಷ್ಟಿದೋಷ ಇರುತ್ತಪ್ಪ, ಹೋಗಿ ಅಲ್ಲೇ ಹತ್ರ ಇರ್ತಕ್ಕಂಥ ಡಾಕ್ಟರ್ ಹತ್ರ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕನ್ನಡಕ ತಗೊಳ್ಳಿ. ಕನ್ನಡಕ ತಗೊಂಡು ಹಾಕೊಳ್ಳೋದ್ರಿಂದ ನಿಮ್ಗೆ ದೃಷ್ಟಿ ಇಂಪ್ರೂವ್ ಆಗುತ್ತೆ. ನೀವು ಬರೆಯೋದು ಎಲ್ಲ ಬೋರ್ಡ್ ನೋಡೋದು ಎಲ್ಲ ಈಸಿ ಆಗುತ್ತೆ. ಓಕೆ, 18 ವರ್ಷ ಅಂತ ಹೇಳಿದ್ರೆ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಸರ್. ಇನ್ನು ಪೇಂಟಿಂಗ್ ಇದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಕಣ್ಣಿಗೆ ಎಫೆಕ್ಟ್ ಅಥವಾ ಫ್ಲೋರ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಆಸಿಡ್ ಹಾಕಿ ಕಣ್ಣಿಗೆ ಒಂಥರ ಉರಿ ಬಂದಿರೋ ತರ ಫೀಲ್ ಆಗ್ತಾ ಇರುತ್ತೆ. ಇದು ನಿರಂತರವಾಗಿ ಇದೇ ರೀತಿ ಕಣ್ಣಿಗೆ ಎಫೆಕ್ಟ್ ಆಗ್ತಾ ಹೋದ್ರೆ ಅಲ್ಲಿ ಕಾಂಪ್ಲಿಕೇಶನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಅಥವಾ ಹೇಗೆ? ಹೌದು, ಫ್ಯೂಮ್ಸ್, ಬೇಸಿಕಲಿ ಕೆಮಿಕಲ್ ಫ್ಯೂಮ್ಸ್ ಅಥವಾ ಕೆಮಿಕಲ್ ಡೈರೆಕ್ಟ್ಲಿ ಬೀಳೋದ್ರಿಂದ ತೊಂದರೆಗಳಾಗುತ್ತೆ. ನಾವು ಹೇಳಿದಾಗ ಆಸಿಡ್ ಬೀಳ್ಬೋದು ಅಥವಾ ಆಲ್ಕಲಿ ಸುಣ್ಣ ಬೀಳ್ಬೋದು ಅಥವಾ ಬರೀ ಫ್ಯೂಮ್ಸೇ ಕೂಡ ಹೋಗಿ ಕೂಡ ಕಣ್ಣಿಗೆ ಎಫೆಕ್ಟ್ ಆಗ್ಬೋದು. ಸೊ ಸುಣ್ಣ ಹೋದ್ರೆ ಕಣ್ಣಿಗೆ ತುಂಬಾನೇ ತೊಂದರೆ ಆಗುತ್ತೆ, ತುಂಬಾನೇ ಅದು ಕಣ್ಣನ್ನು ಕಳ್ಕೊಂಡವ್ರು ಇದ್ದಾರೆ ಸುಣ್ಣ ಬಿದ್ದು. ಸೊ ಆಸಿಡ್ ಅಂದನೂ ಆಗ್ಬೋದು. ಈ ಫ್ಯೂಮ್ಸ್ ಅಥವಾ ಪೇಂಟ್ ಇಂದ ಅಷ್ಟೊಂದು ಅಗಾಧವಾದ ಪರಿಣಾಮ ಬೀರಲ್ಲ, ಬಟ್ ಕಣ್ಣು ಉರಿ ಬರೋದು ಅದೆಲ್ಲ ಆಗುತ್ತೆ. ಅವಾಗ ತಕ್ಷಣ ಕಣ್ಣನ್ನು ವಾಶ್ ಮಾಡಿಕೊಂಡು ಸೂಕ್ತವಾದ ಡ್ರಾಪ್ಸ್ಗಳನ್ನು ತಗೊಂಡ್ರೆ ಬೇರೆ ಏನು ಪರಿಣಾಮಗಳು ಇಲ್ಲದೆ ನೋಡ್ಕೋಬಹುದು. ಬಟ್ ಸುಣ್ಣ ಮಾತ್ರ ಮಕ್ಕಳಾಗ್ಲಿ ಯಾರೇ ಆಗ್ಲಿ ದೂರ ಇರಿ. ಓಕೆ, ಹಾಗೆ ಇನ್ನೊಂದು ಕಾಲ್. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್, ತಮ್ಮ ಹೆಸರು ಯಾವೂರಿಂದ? ಮೈಸೂರಿಂದ ಸರ್. ಹೆಸರು ತಮ್ದು? ಪೂಜಾ ಅಂತ. ಕೇಳಿ ಮೇಡಮ್, ಏನ್ ಪೂಜಾ ಪ್ರಶ್ನೆ? ಸರ್, ಇದು ಗಾಡಿಯಿಂದ ಬಿದ್ದೆ, ಬಟ್ ಅಲ್ಲಿ ಏನು ಏಟ್ ಆಗಿಲ್ಲ. ಲೆಫ್ಟ್ ಸೈಡ್ ಕಣ್ಣು ಏನು ಏಟ್ ಆಗಿಲ್ಲ, ಏನಿಲ್ಲ. ಆದ್ರೆ ತುಂಬಾ ಮಂಜಂಗ್ ಕಾಣಿಸುತ್ತೆ ಎಡಗಡೆ ಕಣ್ಣು ಮಾತ್ರ. ಓಕೆ, ಅದೇ ಗಾಯ ಮತ್ತೆ ಅಲ್ವಾ? ಗಾಯ
ಏನಾಗಿಲ್ಲ. ನೋಡಿಮ್ಮ, ಗಾಯ ಕಣ್ಣು ನೀವು ಬಿದ್ದಾಗ, ಎಸ್ಪೆಷಲಿ ಗಾಡಿಯಿಂದ ಬಿದ್ದಾಗ ಎಲ್ಲ ಬಿದ್ದಾಗ ಗಾಯ ಆದ್ರೇನೆ ನಿಮಗೆ ಕಣ್ಣಿಗೆ ತೊಂದರೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದನ್ನ ಕಂಕಷನ್ ಇಂಜುರೀಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಬಿದ್ದಾಗ ಕಣ್ಣು ಶೇಕ್ ಆಗಿ ಅಥವಾ ಬ್ರೈನ್ ಶೇಕ್ ಆಗಿ ಕಣ್ಣಿನ ನರಕ್ಕೆ ತೊಂದರೆ ಆಗಿ ಅದು ದೃಷ್ಟಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅವರು ತಕ್ಷಣ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬಹಳ ಉತ್ತಮ. ತೋರಿಸ್ಕೊಂಡು ಏನ್ ತೊಂದರೆ ಇದೆ ನೋಡ್ಕೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ಉತ್ತಮ. ಡಿಲೇ ಮಾಡಬೇಡಿ, ತಕ್ಷಣ ಹೋಗಿ. ಓಕೆ ಪೂಜಾ ಅವರೇ, ನೀವು ಅನ್ಕೊಂಡಿರೋ ತರ ನಿಮಗೆ ದೇಹದ ಮೇಲೆ ಪೆಟ್ಟೇನೂ ಆಗಿಲ್ಲ, ಒಳಗಡೆ ಪೆಟ್ಟಾಗಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಸೀರಿಯಸ್ ಆಗಿ ತಾವು ಇಮಿಡಿಯೇಟ್ ಆಗಿ ಮೈಸೂರು ಅಂತ ಹೇಳಿದ್ರೆ ಹತ್ರ ಇರುವಂಥ ಡಾಕ್ಟರ್ ಹತ್ರ ಹೋಗಿ, ಅಥವಾ ಸಾಧ್ಯ ಆದರೆ ಬೆಂಗಳೂರಿಗೆ ಬಂದು ಶೇಖರ ಹಾಸ್ಪಿಟಲ್ ಹತ್ರ ಹೋಗಿ. ಹಾಗೆ ಸರ್, ಇನ್ನು ಕಣ್ಣಿನ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋದಾಯ್ತಂದ್ರೆ ರೈತರ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತಂದ್ರೆ ಅಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ಗಳಾಗಿರ್ಲಿಕ್ಕೆ ಹಲವಾರು ವರ್ಷಗಳಿಂದ ತೋಟದಲ್ಲಿ ಅಥವಾ ಬರ್ತಾ ಇರುವಂಥ ಬೆಳೆಗಳಲ್ಲಿ ಔಷಧಿ ಸಿಂಪಡಣೆಗಳನ್ನು ಮಾಡ್ತಾ ಇರ್ತಾರೆ, ಅಥವಾ ಅಲ್ಲಿರುವಂತಹ ಗರಿಗಳಿಂದ ಕಣ್ಣಿಗೆ ಒಂಥರ ಸಣ್ಣ ಪುಟ್ಟ ಇಂಜುರೀಸ್ಗಳೆಲ್ಲ ಆಗ್ತಾ ಇರುತ್ತೆ. ಅಂದ್ರೆ ಅವ್ರು ಯಾವ ರೀತಿ ಪ್ರಿವೆಂಟ್ ಮಾಡ್ಕೋಬಹುದು, ಅಥವಾ ಇಂತಹ ಒಂದು ಘಟನೆಗಳಾಯ್ತು ಅಂದ್ರೆ ಹೇಗೆ ಅವ್ರು ಟ್ರೀಟ್ಮೆಂಟ್ಗೆ ತಾವು ಸಜೆಸ್ಟ್ ಮಾಡ್ತಾರೆ? ರೈತರಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ವೆಜಿಟೇಟಿವ್ ಮ್ಯಾಟರ್ ಅಂತ ಹೇಳ್ತೀವಿ. ಅಂದ್ರೆ ಈ ಸಸಿಗಳು, ಗಿಡಗಳು, ಅದು ಕೊಂಬೆಗಳು ಚುಚ್ಚಿ ಗಾಯಗಳಾಗ್ಬಹುದು, ಅಥವಾ ಜಸ್ಟ್ ಗರಿಗಳು ಹೊಡೆದು ಕೂಡ ಗಾಯಗಳಾಗ್ಬಹುದು, ಅಥವಾ ಈ ಹಸುಗಳ ಬಾಲ ಹಿಂಗ ಆಡ್ಬೇಕು, ಅವರು ಸಗಣಿ ತೆಗಿತಾ ಇರ್ತಾರೆ, ಎಲ್ಲ ಹೋಗಿರ್ತಾರೆ, ಬಾಲ ಹೊಡೆದು ಕಣ್ಣಿಗೆ ಇಂಜುರಿಗಳಾಗ್ಬೋದು. ಈ ಥರ ಎಲ್ಲ ಆಗ್ಬೋದು. ಅಥವಾ ಯಾವುದೋ ಒಂದು ತುಂಬಾ ಫೆರೋಷಿಯಸ್ ಆಗಿರುವಂಥ ಹಸು ಕೂಡ ಬಂದು ಗುದ್ದಿ ಕೂಡ ಅವರಿಗೆ ಕಣ್ಣಿಗೆ ತೊಂದರೆಗಳಾಗ್ಬೋದು. ಸೊ ಈ ಥರದಕ್ಕೆಲ್ಲ ಏನಂದ್ರೆ ಅವರು ಎಸ್ಪೆಷಲಿ ಹಾರ್ವೆಸ್ಟಿಂಗ್ ಟೈಮಲ್ಲಿ ಅಥವಾ ಉಳುಮೆ ಟೈಮಲ್ಲಿ ಎಲ್ಲ ಅವರು ಹೋಗ್ತಿದ್ದಾರೆ. ಅಂದ್ರೆ ಉಳುಮೆ ಟೈಮಲ್ಲಿ ಅಷ್ಟೊಂದು ಇರಲ್ಲ, ಯಾಕೆಂದ್ರೆ ಇನ್ನು ಚಿಕ್ಕ ಚಿಕ್ಕ ಗಿಡಗಳಿರುತ್ತೆ, ಅವರಿಗೆ ಕಣ್ಣಿನ ಲೆವೆಲಿಗೆ ಬಂದಿರಲ್ಲ. ಸೊ ಅಲ್ಲಿ ಅಷ್ಟೊಂದು ಕಣ್ಣಿಗೆ ತೊಂದರೆ ಆಗೋದು ಕಡಿಮೆ. ಆದ್ರೆ ಹಾರ್ವೆಸ್ಟಿಂಗ್ ಸೀಸನ್ ಅಲ್ಲಿ ಅಂದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಬೆಳೆದಿರುತ್ತೆ, ಅಲ್ಲಿ ತೆನೆಗಳು ಕಟ್ ಮಾಡೋದು ಅದಕ್ಕೆ ಇದಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಆ ಗರಿಗಳು ಕಣ್ಣಿಗೆ ಹೊಡೆದು ಗಾಯಗಳಾಗೋ ಚಾನ್ಸಸ್ ಇರುತ್ತೆ. ಗರಿಗಳು ಕಣ್ಣು ಹೊಡಿತು ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ರೆ ಅಲ್ಲಿ ಕಾರ್ನಿಯಲ್ ಇನ್ಫೆಕ್ಷನ್ಸ್ ಆಗುತ್ತೆ, ಕಾರ್ನಿಯಲ್ ಅಲ್ಸರ್ಸ್ ಅಂತ ಆಗುತ್ತೆ. ಅದನ್ನ ಟ್ರೀಟ್ ಮಾಡೋದು ತುಂಬಾ ಕಷ್ಟ. ಫಂಗಲ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಕಣ್ಣಿಗೆ. ಸೊ ಅದನ್ನ ಟ್ರೀಟ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ರೈತರು ಕೂಡ ಹೇಳ್ತೀವಿ, ನಾವು ರೈತರು ಕೆಲಸ ಮಾಡಿರೋ ಸ್ವಾಮಿ ನಾವ್ ಹೆಂಗ್ ಕನ್ನಡಕ ಹಾಕೊಳಕ್ಕಾಗತ್ತೆ ಅಂತ ಹೇಳ್ತಾರೆ. ತಪ್ಪು ತಿಳುವಳಿಕೆ ಅದು. ಅವರು ಕೂಡ ಕನ್ನಡಕ ಹಾಕೊಂಡು ಕೆಲಸ ಮಾಡ್ಬೋದು. ಅದಕ್ಕೆ ಬೇಕಾಗಿರೋಂಥ ಕನ್ನಡಕಗಳನ್ನ ಕಂಪನಿಗಳು ತಯಾರು ಮಾಡಿಕೊಡ್ತಾರೆ. ಅಂಥದ್ದು ಹಾಕೊಂಡು ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆ. ನೀವು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ನೋಡ್ಬೋದು, ಬೂಟ್ಸ್ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ ಅಲ್ವಾ. ಸೊ ಅದೆಲ್ಲ ಇಲ್ಲಿ ಅಭ್ಯಾಸ ಇಲ್ಲ ಅಷ್ಟೇ ರೈತರಿಗೆ. ಅದು ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಂದ್ರೆ ಸುರಕ್ಷತೆಯ ದೃಷ್ಟಿಯಿಂದ ಇವೆಲ್ಲವೂ ಸಹಿತ ಪಾಲಿಸಬೇಕಾಗಿರುವಂತಹ ಕ್ರಮಗಳು ಅಂತ ಹೇಳಿ. ಅಂದ್ರೆ ಇನ್ನು ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಒಟ್ಟಾರೆಯಾಗಿ ಕಣ್ಣಿನ ಚಿಕಿತ್ಸೆಗೆ ಸಹಜ ಮತ್ತು ಸುಲಭ ವಿಧಾನಗಳಲ್ಲಿ ಒಂದಿಷ್ಟು ಫೈನಲ್ ಒಂದಿಷ್ಟು ಟಿಪ್ಸ್ಗಳನ್ನ, ಕಣ್ಣಿಗೆ ಟಿಪ್ಸ್ ಅಂತಾರೆ ಏನು ಸರ್? ಯಾವುದೇ ಪ್ರೊಫೆಷನಲ್ಲಿ ಇರಿ, ನೀವು ರೈತರಾಗಿರಿ ಅಥವಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀರಿ, ಅಥವಾ ನೀವು ಮಕ್ಕಳಾಗಿರಿ, ಆಟ ಆಡ್ತಿರ್ತೀರಿ, ಬ್ಯಾಡ್ಮಿಂಟನ್ ಆಡಿ, ಕ್ರಿಕೆಟ್ ಆಡಿ, ಏನೇ ಆಡಿ, ಕಣ್ಣಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಕಣ್ಣು ಒಂದು ಸೂಕ್ಷ್ಮವಾದ ಅಂಗ. ಕರೆಕ್ಟ್. ಅದನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ. ಕನ್ನಡಕ ಹಾಕೊಳ್ಳೋದಕ್ಕೆ ಹೆಸಿಟೇಟ್ ಮಾಡಬೇಡಿ.